ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಬಿಸಿಲು 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 ಬಿಸಿಲಿನಿಂದ ಬಸವಳಿದು ಹೋಗಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆ. ಗಾರ್ಡನ್ ಸಿಟಿ, ಕೂಲ್ ಸಿಟಿ, ತಂಪು ತಂಪು ಅಂತ ಇದ್ದಂತಹ ಬೆಂಗಳೂರು ಈಗ ಬಿಸಿ ಬಿಸಿ ಸಿಟಿ ಆಗಿಬಿಟ್ಟಿದೆ. ಹಾಟ್ ವೇವ್ ಅಂದರೆ ಬಿಸಿ ಗಾಳಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮನೆಯಲ್ಲಿದ್ದರೂ ಕೂಡ ಬಿಸಿ, ಹೊರಗಡೆ ಬಂದರೂ ಇನ್ನೂ ಬಿರು ಬಿಸಿಲು ಅನ್ನೋ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಹಾಗಾದರೆ ದಾಖಲೆಯ ಉಷ್ಣಾಂಶ ಏರಿಕೆ ಆಗೋದಕ್ಕೆ ಏನು ಕಾರಣ? ಗರಿಷ್ಠ ಉಷ್ಣಾಂಶ ಅಂದರೆ 2016ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಈ ಉಷ್ಣಾಂಶವನ್ನು ಕಂಡಂತಹ ಬೆಂಗಳೂರಿನ ಜನತೆ ಈಗ ಮತ್ತೊಮ್ಮೆ ಇದೇ ಆಘಾತ. 38ಕ್ಕಿಂತ ಹೆಚ್ಚಿನದಾದಂತಹ ಅಂದರೆ ತಾಪಮಾನ ಹೆಚ್ಚಾಗ್ತಾ ಇದೆ. 38 ಡಿಗ್ರಿ 5 ಪಾಯಿಂಟ್. ಇದು ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ದಾಖಲಾದ 3ನೇ ಗರಿಷ್ಠ ತಾಪಮಾನ. ಸರ್ವೇ ಸಾಮಾನ್ಯವಾಗಿ ಎಷ್ಟಿರ್ತಿತ್ತಪ್ಪ ಏಪ್ರಿಲ್ ತಿಂಗಳಲ್ಲಿ? ಒಂದು 33-34 ಡಿಗ್ರಿ ಮ್ಯಾಕ್ಸಿಮಮ್ ಹೋಗ್ತಾ ಇತ್ತು ಬೆಂಗಳೂರಿನಲ್ಲಿ. ಆದರೆ 36, 37, 38 ದಾಟಿ 38.5 ಲೆವೆಲಿಗೆ ಹೋಗ್ತಾ ಇದ್ದೀವಿ. ಜನ ಬಿರು ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದಾರೆ. ಇದರ ಪರಿಣಾಮ ಅನೇಕ ಆರೋಗ್ಯದ ಮೇಲೆ ಪರಿಣಾಮ. ಈಗಾಗಲೇ ಮಾರುಕಟ್ಟೆಗಳಲ್ಲಿ ಹಣ್ಣು ತರಕಾರಿಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ವಯಸ್ಸಾದವರು, ಪುಟ್ಟ ಮಕ್ಕಳಲ್ಲಿ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ, ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಅಂಶಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ. ಬೇಯುತ್ತಿದೆ ಬೆಂಗಳೂರು, ಮನೆಯಲ್ಲೂ ಮೈ ಸುಡುತ್ತೆ. ಬೆಂಗಳೂರಿನ ಬಿಸಿಲ ಆಘಾತಕ್ಕೆ ಸಿಲಿಕಾನ್ ಸಿಟಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಈ ಒಂದು ಬಿಸಿಲ ಗಾಳಿ ಎಲ್ಲಿಂದಪ್ಪ ಬರ್ತಿದೆ ಅನ್ನೋ ಹಾಗಾಗಿದೆ. ಭಾನುವಾರ ಅಂದರೆ ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ 38.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಕಳೆದ 13 ವರ್ಷದಲ್ಲಿ ಏಪ್ರಿಲ್ ತಿಂಗಳಲ್ಲಿ ದಾಖಲಾದ 2ನೇ ಗರಿಷ್ಠ ಉಷ್ಣಾಂಶ ಇದು. ಮಳೆಗೂ ಮುನ್ನ ಬೇಯ್ತಾ ಇದ್ದಾರೆ ಬೆಂಗಳೂರಿನ ಜನತೆ. ಬಿಸಿಲಿಗೆ ಬಸವಳಿದು ಹೋಗಿದ್ದಾರೆ ಬೆಂಗಳೂರಿಗರು. ಎಲ್ಲೆಲ್ಲೂ ಬಿಸಿ ಬಿಸಿ ಅನ್ನಂಗಾಗ್ತಿದೆ. ಕುತ್ಕೊಳ್ಳಂಗಿಲ್ಲ, ನಿಂತ್ಕೊಳ್ಳಂಗಿಲ್ಲ, ಕೆಲ್ಸಕ್ಕೆ ಹೋಗಂಗಿಲ್ಲ, ಕಾಲೇಜ್ಗೆ ಹೋಗಂಗಿಲ್ಲ ಅನ್ನಂಗಾಗಿದೆ. ಎಲ್ಲರ ಪರಿಸ್ಥಿತಿ ಒಂದೇ. ಗಾರ್ಡನ್ ಸಿಟಿ, ಕೂಲ್ ಸಿಟಿ ಅಂತ ಹೇಳ್ತಿದ್ದಂತಹ ಬೆಂಗಳೂರು ಈಗ ಬಿಸಿಲ ಸಿಟಿ ಅನ್ನಂಗಾಗಿದೆ. ಈಗಾಗಲೇ ರಾಜ್ಯದ ಹಲವಾರು ಕಡೆಗಳಲ್ಲಿ 40 ಡಿಗ್ರಿ ಉಷ್ಣಾಂಶ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ದಾಖಲೆ ಮೇಲೆ ದಾಖಲೆ. ಯಾವುದರಲ್ಲಿ? ಉಷ್ಣಾಂಶ ಏರಿಕೆಯಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗ್ತಾ ಇದೆ. ನೋಡಿ, 2016ರಲ್ಲಿ 39.2 ಡಿಗ್ರಿ ಸೆಲ್ಸಿಯಸ್ ಸಾರ್ವಕಾಲಿಕ ಗರಿಷ್ಠ ದಾಖಲೆ ಉಷ್ಣಾಂಶ ದಾಖಲಾಗಿತ್ತು. ಅದಾದಮೇಲೆ ಈಗಲೇ ಏಪ್ರಿಲ್ ತಿಂಗಳಲ್ಲಿ 3 ಬಾರಿ ಜಾಸ್ತಿ ಆಗಿದೆ. ನೋಡಿ, ಒಂದಷ್ಟು ಅಂಕಿಅಂಶಗಳು ಕೂಡ ಇದೆ, ಅದನ್ನ ನೋಡ್ಕೊಂಡು ಬಂದ್ಬೋಣ. ಕಳೆದ 8 ದಿನಗಳಲ್ಲಿ ಗರಿಷ್ಠ ಉಷ್ಣಾಂಶ ಎಷ್ಟಿತ್ತು? ಕಳೆದ 8 ದಿನದ್ದು ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾಕಂತಂದರೆ ಏಪ್ರಿಲ್ನಲ್ಲಿ ಸರ್ವೇ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಇರುತ್ತೆ ಉಷ್ಣಾಂಶ ಅಂತ. ಏಪ್ರಿಲ್ 21ನೇ ತಾರೀಕು 37.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಏಪ್ರಿಲ್ 22ನೇ ತಾರೀಕು 37.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾದ್ರಿ. ಏಪ್ರಿಲ್ 23ರಂದು 37.6, ಏಪ್ರಿಲ್ 24ರಂದು 37.6. ನೋಡಿ, ಹಾಗೆ ಜಾಸ್ತಿ ಹಾಕ್ಕೊಂಡೇ ಹೋಗ್ತಾ ಇದೆ. 37.4 ಇದ್ದಿದ್ದು 38ಕ್ಕೆ ಹೋಗಿ 38 ದಾಟಿಬಿಟ್ಟಿದೆ. ಏಪ್ರಿಲ್ 25 37.4, ಏಪ್ರಿಲ್ 26 37.4 ಅವತ್ತು ಕೂಡ. ಇನ್ನು ಏಪ್ರಿಲ್ 27ನೇ ತಾರೀಕು 38, ಏಪ್ರಿಲ್ 28 ಅಂದರೆ ನಿನ್ನೆ 38.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರಿನ ಜನತೆ ಬಿಸಿಲಿನಿಂದ ಬಸವಳಿದು ಹೋಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಕವಿತಾ ರಾಜೇಶ್ ಇದ್ದಾರೆ, ಸಮಾಜ ಸೇವಕಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪರಿಸರ ಮಂಜು ಅವರಿದ್ದಾರೆ, ಪರಿಸರ ಪರ ಹೋರಾಟಗಾರರು. ನಮಸ್ಕಾರ ಮಂಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಕ್ಕಳ ವೈದ್ಯರಾದಂತಹ ಡಾಕ್ಟರ್ ಅಕ್ಷಯ್ ಶೆಟ್ಟಿ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಅಕ್ಷಯ್ ಶೆಟ್ಟಿ ಅವರಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸರ್, ಮಕ್ಕಳು, ವಯಸ್ಸಾದವರು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕೂಡ ಕಡಿಮೆ. ನೋಡಿ, ಒಂದು ಕಡೆ ಪಾಪ ಮಕ್ಕಳಿಗೆ ಬೇಸಿಗೆ ರಜದಲ್ಲಿ ಬೇಸಿಗೆ ಶಿಬಿರಕ್ಕೆ ಹೋಗಬೇಕು, ಕಾಲ ಕಳಿಬೇಕು, ಆಟ ಆಡಬೇಕು ಅಂತಿದ್ದ ಮಕ್ಕಳನ್ನ ಮನೆಯಿಂದ ಹೊರಗೂ ಕಳ್ಸೋದಕ್ಕಾಗ್ತಾ ಇಲ್ಲ, ಮನೆಯಲ್ಲೂ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಕಾಲರ ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಕಾಯಿಲೆಗಳು ಕೂಡ ಹರಡ್ತಾ ಇದೆ. ಮೊದಲನೇದಾಗಿ ಏನು ಹೇಳ್ತೀರಿ ಸರ್? ಕರೆಕ್ಟ್. ಅಂದ್ರೆ ನೋಡಿ, ಈಗ ಈ ವಿಪರೀತವಾಗಿ ಹೀಟ್ ವೇವ್ಸ್ ಇಂದ ಡೆಫಿನೆಟ್ ಆಗಿ ಹೆಲ್ತ್ ಗೆ ಪರಿಣಾಮ ಮಾಡುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ. ನೀವು ಹೇಳಿದಂಗೆ ಈಗ
ಕೊಲೆರಾ ಬೇರೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಲೂಸ್ ಮೋಷನ್ಸ್, ಡಯರಿ ಆ ಥರ ಆಗ್ಬಿಟ್ರೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಎನ್ವೈರ್ಮೆಂಟಲ್ ಫೀವರ್ ಅಂತ ಹೇಳ್ತೀವಿ. ಈಗ ನೀವು ಹೇಳಿದಂಗೆ ನಾರ್ಮಲಿ ಬೆಂಗಳೂರಲ್ಲಿ ಇಟ್ಸ್ ಅ ಬಿಟ್ ಆಫ್ ಅ ಮಾಡರೇಟ್ ವೆದರ್ ಅಲ್ವಾ. ಸೊ ನಾರ್ಮಲ್ ಏನ್ ಮಾಡ್ತಾರೆ, ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ 6 ತಿಂಗಳಕ್ಕಿಂತ ಸಣ್ಣ ಪಟ್ಟ ಮಕ್ಕಳಿಗೆ ಬಟ್ಟೆ ಹಾಕೊಂಡು ಕೋಲ್ಡ್ ಆಗ್ಬಾರ್ದು ಅಂತ ತುಂಬಾನೇ ಕವರ್ ಮಾಡ್ತಾರೆ. ಬಟ್ ಈ ಹೀಟ್ ಅಲ್ಲೂ ನಾವು ಆ ರೀತಿ ಕವರ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದ್ರೆ ಬಾಡಿ ಇಡೀ ಟೆಂಪರೇಚರ್ ತುಂಬಾನೇ ಜಾಸ್ತಿ ಆಗಿ ಸುಮಾರು ಪೇರೆಂಟ್ಸ್ ನನ್ನ ಮಗು ಜ್ವರ ಬಂದ್ಬಿಟ್ಟಿದೆ ಅಂತ ಆಸ್ಪತ್ರೆಗೂ ಬರ್ತಿದ್ದಾರೆ. ಸೊ ಈ ತರ ಎನ್ವೈರನ್ಮೆಂಟಲ್ ಫೀವರ್ ಬರುವಂತ ಚಾನ್ಸಸ್ ಜಾಸ್ತಿ. ಮತ್ತೆ ಒಂದು ಈ ತರ ಡಿಹೈಡ್ರೇಷನ್ ಆಗಿ ಈ ಹೀಟ್ ಅಲ್ಲಿ ಸುಮಾರು ಮಕ್ಕಳು ಡಿಹೈಡ್ರೇಟ್ ಆಗಿ ಹೈಪರ್ ನೈಟ್ರಿಮಿಕ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಅಂದ್ರೆ ನೋಡಕ್ಕೆ ಅವರು ಡಿಹೈಡ್ರೇಟ್ ತರ ಕಾಣೋದಿಲ್ಲ, ಬಟ್ ನೀರಿನ ಅಂಶ ಸುಮಾರು ಕಮ್ಮಿ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತದ್ದು ಪರಿಸ್ಥಿತಿ ಬಂದಿದೆ. ಈ ಸೋಡಿಯಂ ಅನ್ನೋ ನಂಬರ್ ಇದೆಯಲ್ಲ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ನೀರ್ ಕಮ್ಮಿ ಆಗ್ಬಿಟ್ರೆ. ಸೊ ಅದರ ಜೊತೆಗೆ ನೀವು ಹೇಳ್ದಂಗೆ ಏನಾದ್ರು ವೈರಲ್ ಫೀವರ್ ಇರ್ಬೋದು, ಕೊಲೆರಾ ಇರ್ಬೋದು, ಇದು ಸಮ್ಮರ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್. ಯಾಕಂದ್ರೆ ಕ್ವಾಲಿಟಿ ಆಫ್ ವಾಟರ್ ಆಲ್ಸೋ ನಾವು ನೋಡ್ತಾ ಇದ್ದೀವಿ, ವಾಟರ್ ಸ್ಕ್ಯಾರ್ಸಿಟಿ ಬೇರೆ ಆಗ್ತಾ ಇದೆ ಬೆಂಗಳೂರಲ್ಲಿ. ಗುಡ್ ಕ್ವಾಲಿಟಿ ಆಫ್ ವಾಟರ್ ಆಕ್ಸೆಸ್ ಇಲ್ಲದಾಗ್ಲೂ ಈ ತರ ಲೂಸ್ ಮೋಷನ್ಸ್, ಡಯರಿಯಾ ಆಗುವಂತ ಪರಿಸ್ಥಿತಿ ಜಾಸ್ತಿ. ಅದ್ರ ಜೊತೆಗೆ ಈ ತರ ವಿಪರೀತವಾಗಿ ಶೆಕೆ ಇದ್ರೆ ಡಿಹೈಡ್ರೇಷನ್ ಆಗುವಂತ ಪರಿಸ್ಥಿತಿನೂ ಜಾಸ್ತಿ ಆಗುತ್ತೆ. ಓಕೆ ಸರ್, ನಾನು ಮಾತಾಡ್ತೀನಿ. ಮಂಜೂರ್ ಜಿಗು, ಇಂತಹ ಒಂದು ಇದನ್ನು ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಇದೆಲ್ಲ ಒಂಥರ ನಾವು ನೋಡಿದ್ರೆ ಲೆಕ್ಕಾಚಾರ ಗಮನಿಸೋದಾದ್ರೆ ಸ್ವಯಂಕೃತ ಅಪರಾಧ ಅಂತಲೂ ಹೇಳ್ಬೋದು. ಮರ ಗಿಡಗಳಿಲ್ಲ, ಪರಿಸರ ಇಲ್ಲ, ನಾಶ ಆಗ್ತಾ ಇದೆ. ಇದೆಲ್ಲ ಯಾವಾಗ ಮಾತಾಡ್ತೀವಿ, ಒಂದು ನೀರಿನ ಸ್ಕೇರ್ಸಿಟಿ ಆಗಬೇಕು, ಇಲ್ಲ ಹಿಂಗೆ ಬಿಸಿಲಿನಿಂದ ಜನ ಜಾನುವಾರುಗಳು ಸಾಯಬೇಕು, ಆ ಲೆವೆಲಿಗೆ ಹೋದಾಗ ಅಯ್ಯೋ ನಾವು ಅದು ಮಾಡಬಾರ್ದು ಇದನ್ನ ಮಾಡಬಾರ್ದು ಅಂತ ಸುಮ್ಮನೆ ಬಾಯಿ ಮಾತುಗಾಡ್ತೀವಿ. ಪರಿಸರ ದಿನಾಚರಣೆಯ ದಿನ ಒಂದು ಗಿಡ ನೆಡ್ತೀವಿ, ಅದಕ್ಕೆ ನೀರು ಹಾಕ್ತೀವಿ, ಆಮೇಲೆ ಅದು ಬದುಕಿದೆಯಾ ಸತ್ತಿದೆಯಾ, ಅದಕ್ಕೆ ನೀರು ಹಾಕ್ತಿದ್ದೀವಿ, ಅದು ಬೆಳೀತಿದೆಯಾ ಅಂತ ತಲೆ ಕೆಡಿಸ್ಕೊಳ್ಳೋರು ಕೂಡ ಇಲ್ಲ ಅನ್ನೋ ಸಿಚುವೇಶನ್ ನಿರ್ಮಾಣ ಆಗೋಗ್ಬಿಟ್ಟಿದೆ. ಸೊ ಈ ಥರ ಬಿಸಿಲಿನಿಂದ ನಾವು ನೋಡೇ ಇರಲಿಲ್ಲ ಬೆಂಗಳೂರಿನಲ್ಲಿ. ಸಾಕಷ್ಟು ವರ್ಷಗಳಿಂದ ಇದ್ದವರು ಏನಪ್ಪ ನಾವು ಬೆಂಗಳೂರಲ್ಲಿ ಇದ್ದೀವಾ ಅಥವಾ ಏನಾದ್ರು ಉತ್ತರ ಕರ್ನಾಟಕ ಭಾಗಗಳ ಒಂದಷ್ಟು ಜಿಲ್ಲೆಗಳಿಗೆ ಹೋಗಿದ್ದೀವಾ ಅಥವಾ ಬಳ್ಳಾರಿಗೆ ಹೋಗಿದ್ದೀವಾ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಮೊದಲನೇದಾಗಿ? ನಿಜವಾಗ್ಲೂ ಮೇಡಮ್, ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಮೇಡಮ್, ಅಲ್ಲಿ ಭಾಳಷ್ಟು ಕಟ್ಟಡಗಳು ಕಾಣಿಸ್ತಾ ಇದ್ದಾವೆ. ಅಲ್ಲಿ ಎಷ್ಟು % ಪರಿಸರ ಕಾಣಿಸ್ತಾ ಇದೆ? ಕರೆಕ್ಟ್, ಒಂದು 10% ಕಾಣ್ತಾ ಇರ್ಬೋದು, ಅಷ್ಟು ಇಲ್ಲ. ಸೊ ಇಲ್ಲೇ ನಮಗೆ ಉತ್ತರ ಸಿಕ್ಬಿಡುತ್ತೆ. ಅಂದರೆ ನಾವು ಬೆಂಗಳೂರನ್ನ ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತೇಳಿ. ಡೆವಲಪ್ಮೆಂಟ್ ಖಂಡಿತ ಬೇಕು ಮೇಡಮ್. ಡೆವಲಪ್ಮೆಂಟ್ ಜೊತೆಗೆ ಸರಿಯಾದ ಯೋಜನೆಗಳಿಲ್ಲ, ನಮ್ಮಲ್ಲಿ ಸರಿಯಾದ ಮಾರ್ಗಸೂಚಿಗಳಿಲ್ಲ. ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಹೊರಟಿದ್ದೀವಿ. ಇವತ್ತು 2020ರಿಂದ 2024ರಲ್ಲಿ ಮೆಟ್ರೋ ಯೋಜನೆ, ಮೆಟ್ರೋಗಳ ಅಭಿವೃದ್ಧಿ ಹೆಸರಿನಲ್ಲಿ ಸುಮಾರು 12,000 ಮರಗಳು ಮರಣ ಹೋಮ ಹೊಂದಿದ್ದಾವೆ. 12,000 ಅದು ಲೀಗಲ್ ಆಗಿ ಕೊಟ್ಟಿರ್ತಕ್ಕಂಥ ದಾಖಲೆ. ಇಲ್ಲೀಗಲ್ ಆಗಿ ತಗೊಂಡ್ರೆ ಅದು 50,000ಕ್ಕೂ ದಾಟಿರುತ್ತೆ. ಭಾಳಷ್ಟು ಮರಗಳು ಹೊರಟೋಗಿರುತ್ತೆ. ಇವತ್ತು ಪರಿಸರನ ನಾವು ತಂಪು ಮಾಡಲಿಕ್ಕೆ ನಾವು ಛತ್ರಿ ಕಟ್ಟಿದ್ರೆ ಸಾಲದು, ಏನೇನೋ ನಾಟಕಗಳು ಮಾಡಿದ್ರೆ ಪ್ರಯೋಜನಕ್ಕೆ ಬರಲ್ಲ ಮೇಡಮ್. ಇವತ್ತು ನೀವು ಹೇಳಿದಾಗೆ ಪರಿಸರ ದಿನಾಚರಣೆ ಒಂದಿನಕ್ಕೆ ಸೀಮಿತ ಅಲ್ಲ, ಪ್ರತಿದಿನ ಆಗಬೇಕು ಪರಿಸರ ದಿನ ಅನ್ನೋದು. ಪ್ರತಿ ಕ್ಷಣ ನಾವು ಪರಿಸರದ ಬಗ್ಗೆ ಯೋಚನೆ ಮಾಡೋಂಥ ಪರಿಸ್ಥಿತಿ ಇವತ್ತು ನಾವು ಬಂದು ನಿಂತ್ಕೊಬಿಟ್ಟಿದ್ದೀವಿ. ಇವತ್ತು ಗಂಡಾಂತರ, ನಮ್ಮ ದೊಡ್ಡ ಗಂಡಾಂತರ ಇವತ್ತು ಮೇಡಮ್. ಬಾವಿಯಲ್ಲಿ ನಾವು ನಮ್ಮ ತಾತಂದರು ನಮ್ಮ ಅಜ್ಜಂದರು ಎಲ್ಲ ಬಾವಿಯಲ್ಲಿ ನೀರು ಬರೋರು, ಕೆರೆಗಳಿದ್ವು, ನಾವೆಲ್ಲ ಕೆರೆಯಲ್ಲಿ ಆಡ್ತಾಯಿದ್ವಿ ಸಣ್ಣ ಹುಡುಗರಿದ್ದಾಗ. ನಾವು ಬೆಲ್ಲೆಂದವರೆಲ್ಲ ಬೆಳೆದಂಥವ್ರು. ಅಷ್ಟು ಚೆನ್ನಾಗಿದ್ದು ನೀರು. ಡೆವಲಪ್ಮೆಂಟ್ ಕಾರ್ಖಾನೆಗಳು ಬಂತು, ಕಾರ್ಖಾನೆಗಳಲ್ಲಿ ಬರ್ತಂಥ ಕಲುಷಿತ ನೀರುಗಳು ಇವತ್ತು, ಕಲುಷಿತ ನೀರಿನಿಂದ ಕೆರೆಗಳು ಹಾಳಾದವು, ಫ್ಯಾಕ್ಟ್ರಿಗಳ ಹೊಗೆಯಿಂದ. ಇವತ್ತು ಬೆಂಗಳೂರಲ್ಲಿ ಆ ಎಷ್ಟು ವೆಹಿಕಲ್ಸ್ ಇದೆ ಮೇಡಮ್. ಆ ಹೊಗೆ ಜೊತೆಗೆ ಆ ಬಿಸಿ ಉಷ್ಣತೆ, ಇವುಗಳೆಲ್ಲ ಕಂಟ್ರೋಲ್ ಮಾಡೋರು ಯಾರು? ಯಾವುದೇ ಮಿಷಿನ್ಗಳಾಗ್ತಿರೋ ಪ್ರಯೋಜನ ಬರಲ್ಲ. ಯಾವುದೇ ಥರ ನಾವು ಏನೋ ಮಾಡ್ತೀವಿ ಅಂದರೆ ಮನುಷ್ಯನ ಕೈಯಿಂದ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವುಗಳನ್ನ ಉಳಿಸೋಕ್ಕೆ ಏಕೈಕ ಇರ್ತಕ್ಕಂಥ ಒಬ್ಬ ವೈದ್ಯ ಅಂದರೆ ಅದು ವೃಕ್ಷಗಳು ಮಾತ್ರ. ಆ ವೃಕ್ಷಗಳನ್ನು ನಾವು ಹೆಚ್ಚು ಮಾಡಿದಾಗ ಖಂಡಿತವಾಗಿ ಆಟೋಮೆಟಿಕ್ ನಮ್ಮ ಬೆಂಗಳೂರು ಪರಿಸರ ನಗರಿ, ಬೆಂಗಳೂರು ಕೂಲ್ ಸಿಟಿ, ಕ್ಲೈಮೇಟ್ ಸಿಟಿ, ಗಾರ್ಡನ್ ಸಿಟಿ, ಇವೆಲ್ಲ ಸಿಟಿ ಏನಿತ್ತು ಮುಂಚೆ ವಾಪಸ್ ಬರುವಂಥದ್ದಾಗತ್ತೆ. ಇಲ್ಲದೆ ಹೋದರೆ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ವಿ. ಇದಕ್ಕಿನ್ನೂ ಭಯಂಕರ. ಇದು ಜಸ್ಟ್ ಸ್ಯಾಂಪಲ್ ಮೇಡಮ್. ಸ್ಯಾಂಪಲ್ ಕೊರೋನಾದಲ್ಲಿ ಒಂದು ಸ್ಯಾಂಪಲ್ ಆಯಿತು, ಬಟ್ ಇನ್ನು ಸೆಕೆಂಡ್ ಸ್ಯಾಂಪಲ್, ಥರ್ಡ್ ಸ್ಯಾಂಪಲ್ಗೆ ಏನಾಗುತ್ತಾ ಗೊತ್ತಿಲ್ಲ ಮೇಡಮ್. ಈಗ ಕಳೆದ 30 ವರ್ಷಗಳ ಇತಿಹಾಸದಲ್ಲೇನೆ, ಅಂದ್ರೆ 30 ವರ್ಷದ ಒಂದಷ್ಟು ಅಂಕಿಅಂಶಗಳನ್ನು ತಗೊಂಡಾಗ ಮೊದಲ ಬಾರಿಗೆ ಸ್ಯಾಂಕಿ ಟ್ಯಾಂಕಿ ಕೆರೆ ಬತ್ತಿ ಹೋಗಿದೆ. 5-6 ಅಡಿ ನೀರು ಕೆಳಗೆ ಹೋಗ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ. ಅಂದರೆ ಇದು ಹೆಂಗೆ ಅಂತಂದರೆ, ನಾವು ಪ್ರತಿಯೊಂದು ಕೆರೆಗಳನ್ನು ಕೂಡ ನಾವು ಆ್ಯಕ್ಚುಲಿ ಬೆಂಗಳೂರು ಇದ್ದಿದ್ದೇ ಕೆರೆಗಳಿಂದ ಆವೃತವಾದಂತಹ ಸಿಟಿ. ಆದರೆ ಈಗ ನೋಡ್ಬೇಕು ಹೋಗಿ
ಅಂದರೆ ನೋಡಿದ್ರೂ ಸಿಗ್ತಾ ಇಲ್ಲ, ನೀರಿಲ್ಲ ಅನ್ನುವಂಥ ಸಿಚುವೇಶನ್ಗೆ ನಾವು ಹೋಗ್ಬಿಟ್ಟಿದ್ದೀವಿ. ಬರ ಬಂದಿದೆ, ಮಳೆ ಇಲ್ಲ ಅನ್ನೋದು ಕೂಡ ಒಂದು ಎಫೆಕ್ಟ್. ಎಷ್ಟರ ಮಟ್ಟಿಗೆ ಸಿಲಿಕಾನ್ ಸಿಟಿ ಮಳೆ ಬರದೇ ಇದ್ರೇನು ಬಂದರೆ ಬೈಕೊಂಡು ಓಡಾಡ್ತಾ ಇದ್ರು ನಮ್ಮ ಬೆಂಗಳೂರು ಜನ. ಅಯ್ಯೋ ಟ್ರಾಫಿಕ್ ಜಾಮ್ ಆಗುತ್ತೆ, ಅಂಡರ್ ಪಾಸ್ಗಳು ಮುಚ್ಚಿ ಹೋಗುತ್ತೆ, ನಮ್ಮ ಬೆಂಗಳೂರಿಗೆ ಯಾಕೆ ಬೇಕಪ್ಪ ಮಳೆ ಅಂತಿದ್ರು. ಆ ಮಳೆ ಯಾಕೆ ಬೇಕು ಅಂತಿದ್ದವರು ಇವತ್ತು ಅಯ್ಯೋ ಮಳೆ ಬಂದರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿದೆ. ಏನು ಹೇಳ್ತೀರಿ? ಹೌದು, ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಒಂದೇನು ಅರ್ಬನೈಸೇಷನ್ ಅಂತ ಒಂದು ಏನಾಗ್ತಿದೆ ಅದು ಅನ್ಪ್ಲ್ಯಾನ್ಡ್ ಇದೆ, ಸರಿಯಾಗಿ ಪ್ಲ್ಯಾನ್ ಇಲ್ಲ. ಸೊ ಆ ಒಂದು ಕಾರಣದಿಂದ ಈಗ ಮಳೆ ಬಂದಾಗ ಯಾಕೆ ಬೆಂಗಳೂರು ಒಂಥರ ಹೆಚ್ಚು ನೀರು ಎಲ್ಲಂದ್ರಲ್ಲಿ ನೀರು ಅಂತ ಜನ ಬೈಕೊಂಡು ಓಡಾಡ್ತಾರೆ ಅಂತ ಹೇಳಿದರೆ ಅದು ಅಷ್ಟೇ ಸರಿಯಾಗಿ ಪ್ಲ್ಯಾನ್ ಇಲ್ಲದೆ ಇರೋ ಒಂದು ಕಾರಣದಿಂದ ಹೀಗೆಲ್ಲ ಆಗುತ್ತೆ. ಮತ್ತು ಕೆರೆಗಳು ಅಷ್ಟೇ, ಈಗ ಮಳೆ ಇಲ್ಲ ಅಂದರೆ ಆಬ್ವಿಯಸ್ಲಿ ಬತ್ತು ಹೋಗುತ್ತೆ ಅಂತ ನಾವು ತಿಳ್ಕೊಳ್ತೀವಿ, ಆದರೆ ಅದ್ರ ಹಿಂದೆನೂ ನಾನಾ ಕಾರಣಗಳಿದ್ದಾವೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೋಡೋಕೆ ಹೋದರೆ ಒಂದು ಬೆಂಗಳೂರು ಏನಾಗಿದೆ, ನಾವು ವಲಸೆ ಬರೋರು ಹೆಚ್ಚಾಗಿ ಆಗ್ತಾ ಇದ್ದಾರೆ. ಸೊ ಅದು ITBT ಸೆಂಟರ್ ಇರ್ಬೋದು, ಸಿಲಿಕಾನ್ ಸಿಟಿ ಅನ್ನೋ ಒಂದು ಇದರಿಂದನೂ ಇರ್ಬೋದು, ಆದರೆ ಇದೆಲ್ಲ ಒಂದು ವೆಲ್ ಪ್ಲ್ಯಾನ್ಡ್ ಆಗಿರಬೇಕಾಗಿತ್ತು. ಸೊ ಬೆಂಗಳೂರು ಫ್ರಮ್ ದ ಸ್ಕ್ರ್ಯಾಚ್ ನಾವು ನೋಡೋದಾದರೆ ಒಂದು ಪ್ಲ್ಯಾನಿಂಗ್ ಕರೆಕ್ಟ್ ಆಗಿಲ್ಲ, ಅದರಿಂದ ಟ್ರಾಫಿಕ್ ತುಂಬ ಜಾಸ್ತಿ ಆಗ್ತಾ ಇದೆ. ಮತ್ತು ಈ ಪ್ರತಿ ಸಲ ನಾವು ನೋಡಿದಂಗೆ ವರ್ಷ ಈ ಒಂದು ಏನು ಉಷ್ಣಾಂಶ ಜಾಸ್ತಿ ಆಗ್ತಿದೆ ಅದ್ರ ಹಿಂದೆ ಎಲ್ಲ ಈ ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ಒಂದು ಮೇನ್ ರೀಸನ್. ಹಲವು ಕಾರಣಗಳಿದಾವೆ, ಅದರಲ್ಲಿ ಇದು ಒಂದು ಮುಖ್ಯವಾದ ಕಾರಣ ಅಂತ ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಮಕ್ಕಳು ವಿಚಾರ ಅಂತ ಬಂದಾಗ ಈಗ ಬೇಸಿಗೆ ಸಂದರ್ಭ ಬೇರೆ. ಈ ಬೇಸಿಗೆ ಸಂದರ್ಭದಲ್ಲಿ ಅವ್ರನ್ನ ಚಟುವಟಿಕೆಯಿಂದ ಇಡೋದು ಬಹಳ ಇಂಪಾರ್ಟೆಂಟು, ಜೊತೆಗೆ ಆರೋಗ್ಯ ಕಾಪಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಯಾವೆಲ್ಲ ಪರಿಣಾಮಗಳನ್ನು ಬೇಸಿಕ್ಕಾಗಿ ಈಗ ಉಂಟು ಮಾಡ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಡಾಕ್ಟರ್ ಅಕ್ಷಯ್ ಅವರು? ಒಳ್ಳೆ ಪ್ರಶ್ನೆ. ಸೊ ನಾನು ನಿಮ್ಮ ಪ್ರಿವಿಯಸ್ ಕ್ವಶನ್ ಹೇಳಿದಾಗೆ ನೋಡಿ, ಈ ಟೈಮಲ್ಲಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಸೊ ಎಸ್ಪೆಷಲಿ ನಾನು ಹೇಳಿದ್ನಲ್ಲ, 6 monthsಗಿಂತ ಸಣ್ಣ ಪಟ್ಟ ಮಕ್ಕಳಿಗೆ ಎಸ್ಪೆಷಲಿ ಇದು ತುಂಬಾನೇ ಇಂಪಾರ್ಟೆಂಟ್. ಅದು ಯಾಕಂತಂದ್ರೆ ಅತಿಯಾಗಿ ಬಟ್ಟೆಗಳನ್ನ ಹಾಕೊಂಡು ಮಗು ಚಳಿ ಆಗ್ಬಾರ್ದು ಅಂತ ತುಂಬಾನೇ ಕವರ್ ಮಾಡಿರ್ತಾರೆ. ಸೊ ಈ ವೆದರ್ಗೆ ಇಟ್ಸ್ ಎ ವೆರಿ ಡೇಂಜರಸ್. ಸೊ ನಾರ್ಮಲಿ ನಾನು ಏನ್ ಪೇರೆಂಟ್ಸ್ ಬಯಸ್ತೇನೆ ಅಂತಂದ್ರೆ, ಎಸ್ಪೆಷಲಿ 6 months ಸಣ್ಣವರ ಮಕ್ಕಳು ನೋಡಿ ಕೈ ಕಾಲು ಸ್ವಲ್ಪ ಬೆಚ್ಚಗಿರ್ಬೇಕು, ಅಷ್ಟಿದ್ರೆ ಸಾಕು. ಅದಕ್ಕೆ 1 ಲೇಯರ್ ಬಟ್ಟೆ ಹಾಕಿದ್ರು ಸಾಕು ಈ ಸಮ್ಮರ್ ಅಲ್ಲಿ. ಅದು ಬಿಟ್ಟು ತಲೆಗೆ ಕ್ಯಾಪ್ ಹಾಕೋದು, ಅತಿಯಾಗಿ 2-3 ಲೇಯರ್ ಬಟ್ಟೆ ಹಾಕೋದು, ಅದು ವಿಂಟರ್ಗೆ ಓಕೆ, ಬಟ್ ಈ ಪರಿಸ್ಥಿತಿಗೆ ಅದನ್ನ ಅವಾಯ್ಡ್ ಮಾಡಬೇಕು. ಅದೊಂದು. ಇನ್ನೊಂದು ಏನಂತಂದ್ರೆ, ಈ ಸಮ್ಮರ್ ಜೊತೆ ನೀವು ಹೇಳ್ದಂಗೆ ಈಗ ನೀರು ಬೇರೆ ಬತ್ತಿ ಹೋಗ್ತಾ ಇದೆ. ಈಗ ಬರ್ತಿರೋ ನೀರಿನ ಕ್ವಾಲಿಟಿ ಇಸ್ ಎ ವೆರಿ ಬಿಗ್ ಕನ್ಸರ್ನ್. ಸೊ ಅದ್ರ ಬಗ್ಗೆ ನಾವು ತುಂಬಾನೇ ಗಮನ ಪಡ್ಕೊಳ್ಬೇಕು. ನಾವು ನೀರ್ ಅಂತಂದ್ರೆ ಕುಡಿಯೋ ನೀರು ಅಂತ ಅನ್ಕೊಳ್ತೀವಿ. ಕುಡಿಯೋ ನೀರು ಇಸ್ ವೆರಿ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ನಾವು ಹ್ಯಾಂಡ್ ಹೈಜಿನ್ ಯೂಸ್ ಮಾಡುವಂಥದ್ದು, ಕುಡಿಯುವಂಥದ್ದು, ಸ್ವಚ್ಛ ನೀರು ಕುಡಿಯುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಬಟ್ ಈಗ ಈ ಟೈಮಲ್ಲಿ ಜ್ಯೂಸ್ ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಮತ್ತೆ ಹೊರಗಡೆಯಿಂದ ಆಹಾರ ಅಂದ್ರೆ ಈಗ ಪಾನಿಪುರಿ ಇರ್ಬೋದು, ಅದ್ರಲ್ಲೆಲ್ಲ ವಾಟರ್ ಕಂಟೆಂಟ್ ಇರುತ್ತಲ್ವಾ, ಆ ವಾಟರ್ ಕಂಟೆಂಟ್ ಎಷ್ಟು ಬಟ್ಟೆ ಕ್ಲೀನ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಇದರಿಂದ ಈ ಟೈಫಾಯ್ಡ್ ಅಂತ ಕಾಯಿಲೆ ಬರೋದು, ಡೈರಿಯಾ ಅಂತ ಕಾಯಿಲೆ ಬರೋದು ತುಂಬಾನೇ ಸಾಮಾನ್ಯ. ಎಸ್ಪೆಷಲಿ ಹೇಳಿದಂಗೆ ಈಗ ಸಮ್ಮರ್ ಸೀಸನ್ ಮಕ್ಕಳು ಆಡಿದಾಗ ವಾಟರ್ ರಿಕ್ವೈರ್ಮೆಂಟ್, ಕುಡಿಯೋ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಈ ಸೆಕೆಗೋಸ್ಕರ ಐಸ್ ಕ್ರೀಮ್ ತಿನ್ನೋದು ಮತ್ತೆ ಕೂಲ್ ಡ್ರಿಂಕ್ಸ್ ಕುಡಿಯೋದು ಇದೆಲ್ಲ ತುಂಬಾನೇ ಜಾಸ್ತಿ ಅಲ್ವಾ. ಸೊ ಈ ಟೈಮಲ್ಲಿ I think access to good source of water is very important. Loose motions, diarrhea ಆಗುವಂತ ಪರಿಸ್ಥಿತಿ ತುಂಬಾನೇ ಜಾಸ್ತಿ. So these two are main issues. But of course we can't restrict children from playing. They have to play. But ಏನಂತಂದ್ರೆ the access to a good quality of water, I think ಅದರ ಬಗ್ಗೆ ಎಲ್ಲ ಪೇರೆಂಟ್ಸ್ ಗಮನ ಹರಿಸಬೇಕು ಅನ್ನೋದು ಹೇಳ್ಬೇಕು. ಓಕೆ ಡಾಕ್ಟರ್, ನಾನು ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ಎಸ್ ವೀಕ್ಷಕರೇ, ಇದ್ರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ನಾನು ಈಗಾಗಲೇ ಹೇಳ್ದಂಗೆ ಒಂದಷ್ಟು ಈ ಸಿಲಿಕಾನ್ ಸಿಟಿ ಸಮಸ್ಯೆಗಳು ಒಂದೆರಡಲ್ಲ. ಒಂದು ಕಡೆ ಕಸದ ಸಮಸ್ಯೆ ನೋಡಿದ್ವಿ, ಟ್ರಾಫಿಕ್ ಸಮಸ್ಯೆ ನೋಡಿದ್ವಿ, ಈಗ ಎಲ್ಲರೂ ಕೂಡ ವಾಸ ಮಾಡೋದಕ್ಕೆ ಯೋಗ್ಯ ನಗರ ಅಂತ ಅನಿಸಿಕೊಳ್ತಾ ಇದ್ದಂಥ ನಮ್ಮ ಬೆಂಗಳೂರಿಗೆ ಇಂತಹ ಗತಿ ಬರೋದಕ್ಕೆ ನೀವು ಕೂಡ ಕಾರಣ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಪ್ರಾಣಿಗಳು, ಪಕ್ಷಿಗಳು, ಮೂಕಿಲ್ದೇ ಇರುವಂತಹ ಅಂದರೆ ಬಾಯಿಲ್ದೇ ಇರುವಂತಹ ಮೂಕ ಪ್ರಾಣಿಗಳು, ನಾಯಿಗಳು, ಒಂದು ಕುಡಿಯೋ ನೀರಿಗೂ ಹಾಹಾಕಾರ. ಜನರಿಗೆ ನೀರಿಲ್ಲ, ಇನ್ನೆಲ್ಲಿ ಪ್ರಾಣಿಗಳು, ಬಟ್ ಆದರೂ ಕೂಡ ಅದು ಒದಗಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಅಂಥ ಒಂದು ಸಿಚುವೇಶನಲ್ಲಿ ಕೈಲಾಗದೇ ಇರುವಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀವಿ. ಆದರೂ ಸಣ್ಣ ಪುಟ್ಟ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಜನರು, ಮನುಷ್ಯರಾದವರು, ಮನುಷ್ಯತ್ವ ಇರೋರು ಮಾಡಬೇಕಾಗತ್ತೆ. ಏನು ಹೇಳ್ತೀರಿ ಅದಕ್ಕೆ? ಮೇಡಮ್, ಖಂಡಿತವಾಗ್ಲೂ ಬೇಸಿಗೆಯಲ್ಲಿ ನಿಜವಾಗ್ಲೂ ನಮಗೆ ನೀರಿಗೆ ಭಾಳಷ್ಟು ಒದ್ದಾಡ್ತಾ ಇದ್ದೀವಿ. ಇವತ್ತು ನಮಗೆ ಬುದ್ಧಿ ಇದೆ, ದುಡ್ಡಿದೆ, ಅಥವಾ ಹೋಗಿ ಬಾಟ್ಲ್ ನೀರೋ ಇನ್ನೊಂದು ಏನೋ ಬೋರೋ ಎಲ್ಲೋ ಒಂದು ಅರ್ಜಿ ಕೊಟ್ಟೋ ಕಂಪ್ಲೇಂಟ್ ಕೊಟ್ಟೋ ಏನೋ ಒಂದು ಫೈಟ್ ಮಾಡಿ ನಮ್ಮನ್ನು ಇದನ್ನು ದಗ್ಗಿಸ್ಕೊತೀವಿ. ಆದರೆ ಪ್ರಾಣಿಗಳು ಪಾಪ ಹೋಗಿ ಹೇಳ್ಕೊಳಕ್ಕೆ ಬಾಯಿ ಇಲ್ಲ, ಅವು ಒದ್ದಾಡ್ತವೆ. ಭಾಳಷ್ಟು ಪ್ರಾಣಿಗಳು ಸತ್ತಿದ್ದಾವೆ.
ಭಾಳಷ್ಟು ಕಾಲ್ಸ್ ಬರ್ತವೆ, ಇಲ್ಲಿ ಪ್ರಾಣಿ ಸತ್ತು ಬಿದ್ದಿದೆ, ಪಕ್ಷಿ ತಲೆ ಸುತ್ತ ಬಿದ್ದಿದ್ದಾವೆ ಅಂತೇಳಿ ನಮಗೆ ಭಾಳಷ್ಟು ಕಾಲ್ಸ್ ಬರ್ತವೆ. BBMPಗಂತೂ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇರುತ್ತೆ ಈ ಸಂದರ್ಭದಲ್ಲಿ. ನಾವು ಈ ಸಂದರ್ಭದಲ್ಲಿ ಹೇಳೋದು ಏನಂದರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಖಾಲಿ ಅಂಗಳಗಳಲ್ಲಿ ನೀರುಗಳಿಡುವಂಥದ್ದು, ಒಂದಷ್ಟು ಆಹಾರ ಕಾಳುಗಳಿಡುವಂಥದ್ದು, ಆಮೇಲೆ ನೀರುಗಳನ್ನ ಹೆಚ್ಚಾಗಿ ಎಲ್ಲಾದರೂ ಟ್ಯಾಪ್ಗಳು ಲೀಕ್ ಆಗಿ ಹೋಗ್ತಾ ಇದ್ದರೆ ದಯವಿಟ್ಟು ಅದನ್ನು ಟೈಟ್ ಮಾಡೋಂಥ ಪ್ರಯತ್ನ ಮಾಡಬೇಕು. ಇವತ್ತು ಎಷ್ಟೋ ಸಾವಿರ ಲೀಟ್ರ್ ಸೋರಿಕೆ ಆಗ್ತಾ ಇರೋದೇ ಇಂಥ ರಿಪೇರಿ ಆಗಿರ್ತಕ್ಕಂಥ ಟ್ಯಾಪ್ಗಳು. ಭಾಳಷ್ಟು ಇಲಾಖೆಗಳಲ್ಲಿ ಮೇಡಮ್ ಟಾಯ್ಲೆಟ್ಸ್ಗಳಲ್ಲಿ ಭಾಳಷ್ಟು ಕಡೆ ನೋಡಿದ್ರೆ ಟ್ಯಾಪ್ ಸೋರಿಕೆ ಹೋಗ್ತಾನೆ ಇರುತ್ತೆ, ಹರ್ಕೊಂಡು ನೀರು ಹೋಗ್ತಾ ಇರುತ್ತೆ, ಅದನ್ನು ಟೈಟ್ ಮಾಡಲ್ಲ. ಸೊ ಇಂಥ ವಿಚಾರಗಳೆಲ್ಲ ನಾವು ನೀರನ್ನು ಟೈಟ್ ಮಾಡಿ, ಮತ್ತು ಪ್ರಾಣಿ ಪಕ್ಷಿಗಳಿಗೆ ನಾವು ಭಾಳಷ್ಟು ಕಡೆ ಕೆರೆಗಳೆಲ್ಲ ಬತ್ತೋಗಿದ್ದಾವೆ, ಒಂದಷ್ಟು ನೀರು ತುಂಬಿಸೋಂಥ ಕೆಲಸ ಮಾಡಬೇಕು. ಇವತ್ತು ಆ ಮಹಾನ್ ದಾನಿಗಳು ಎಲ್ಲೆಲ್ಲಿದ್ದಾರೋ ಸ್ಪಾನ್ಸರ್ ಮಾಡೋಂಥವ್ರು, ದಾನಿಗಳು, CSR ಇವರೆಲ್ಲ ಇಂಥ ಸಂದರ್ಭದಲ್ಲಿ ಮುಂದುವರಬೇಕು. ಅವರು ಇವತ್ತು ಬೆಂಗಳೂರನ್ನ ಅರ್ಧ ಆಳ್ತಾ ಇರೋದೇ ITBT ಸಿಟಿ. ITBT ಅವರೇ ಭಾಳಷ್ಟು ಇದು ಮಾಡ್ತಾರೆ. ಮತ್ತು ಅವರು CSR ಫಂಡ್ಸ್ ಎಷ್ಟೋ ಟ್ಯಾಕ್ಸ್ ವೇಸ್ಟ್ ಮಾಡಿ ಅಲ್ಲಿ ಅದು ಇದಂತ ಕೊಡೋ ಜಾಗದಲ್ಲಿ ಇಂಥ ಸಂದರ್ಭದಲ್ಲಿ ಒಂದಷ್ಟು ಕಾಡುಗಳಿಗೆ, ಕೆರೆಗಳಿಗೆ ನೀರು ತುಂಬಿಸೋಂಥದ್ದು ಇಂಥ ಪ್ರಯತ್ನಕ್ಕೆ ಮುಂದಾಗಬೇಕು. ಇಂಥ ಸಂದರ್ಭದಲ್ಲಿ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಇಲಾಖೆಯಲ್ಲಿ ಪಾಪ ದುಡ್ಡಿಲ್ಲ, ಅವ್ರಿಗೆ ಒದ್ದಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇಂಥವ್ರಿಗೆ ಸಹಾಯ ತಗೊಂಡು ಅವ್ರೇನೋ ಒಂದೊಂದು ಮನವಿ ಮಾಡಿ, ಒಂದೊಂದು ಆಂದೋಲನ ಶುರು ಮಾಡಿ, ಏನೋ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ಇರೋಂಥ ಪ್ರಾಣಿಗಳನ್ನ ಬದುಕಿಸ್ಕೋಬೋದು. ಇಲ್ಲದೆ ಹೋದರೆ ಅವೆಲ್ಲ ವಾಪಸ್ ನಮ್ಮ ಮನೆಗಳ ಹತ್ರ ಬರ್ತವೆ, ಬೆಂಗಳೂರು ಹುಡ್ಕೆ ಬರ್ತವೆ, ಆನೆ ಬರ್ತವೆ, ಚಿರತೆ ಬರ್ತವೆ, ಹುಲಿ ಬರ್ತದೆ, ಎಲ್ಲ ಪ್ರಾಣಿಗಳು ಬರ್ತವೆ. ಬಂತು ಅಂತೇಳಿ ಮತ್ತೆ ಅದನ್ನು ಶೂಟ್ ಮಾಡಿ ಸಾಯಿಸುವಂಥದ್ದು, ಸರಿಯಾಗಿ ಹಿಡಿಯಲಿಕ್ಕೆ ಆಗ್ದಿರ ಅದನ್ನು ಮತ್ತೆ ಏನೋ ಸರ್ಕಸ್ ಮಾಡಿ ಮತ್ತೆ ಅದು ಯಾವುದೋ ಮನೆಗೆ ಹೋಗಿ ಯಾರನ್ನೋ ಹಿಡಿದು ಸಾಯಿಸ್ಬಿಡ್ತು ಅಂತೇಳಿ ಮತ್ತೆ ಅದನ್ನು ಕೊಲ್ಲೋದು ಎಲ್ಲ ನಾವೇ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ವನ್ಯಜೀವಿಗಳು ಇಲ್ಲದೆ ಹೋದರೆ ನಾವಿಲ್ಲ, ಕಾಡಿಲ್ಲದೆ ಹೋದರೆ ಜೀವನನೇ ಇಲ್ಲ. ಕಾಡಿಗೂ ನಮಗೂ ಪ್ರಾಣಿಗಳಿಗೂ ಎಷ್ಟು ಅವಿನಾಭಾವ ಸಂಬಂಧ ಇದೆ ಅಂತೇಳಿ ಅರ್ಥ ಮಾಡೋಕ್ಕೆ ತುಂಬ ಜನಗಳಿಗೆ ಜಾಗೃತಿನೇ ಇಲ್ಲ. ಪರಿಸರ ಯಾಕೆ ರಕ್ಷಣೆ ಮಾಡಬೇಕು ಅಂತ ಒಂಥರ ಸಿಲ್ಲಿಯಾಗಿ ತಿಳ್ಕೊತಾರೆ. ಒಬ್ಬ ಎನ್ವೈರ್ಮೆಂಟಲಿಸ್ಟ್ ಅಂದರೆ ಆತನ ನೋಡೋ ರೀತಿನೇ ಬೇರೆ. ಇವತ್ತು ಪರಿಸರ ಸಂರಕ್ಷಣೆ ಅಂದರೆ ಏನೋ ಒಂಥರ ಅನ್ನೋ ಒಂದು ಉದಾಸೀನ. ಇವತ್ತು ಪರಿಸರ ಸಂರಕ್ಷಣೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಿಜವಾಗ್ಲೂ ಇವತ್ತು ಇಂಥ ಪ್ರಕೃತಿನೇ ಪಾಠ ಕಲಿಸ್ತಾ ಇದೆ. ಎಜುಕೇಟೆಡ್ಸ್ ನಿಜವಾಗ್ಲೂ ಹೇಳ್ಬೇಕು, ಭಾಳಷ್ಟು ಎಜುಕೇಟೆಡ್ಸ್ ತಪ್ಪು ಮಾಡ್ತಾ ಇದ್ದಾರೆ. ಅವರು ಎಜುಕೇಟ್ ಆಗಿ ಅವರು ಈ ವಿಚಾರದಲ್ಲಿ ಸ್ವಲ್ಪ ಮುಂದೆ ಬಂದರೆ ನಿಜಕ್ಕೂ ಸಮಾಜ ಒಂಚೂರು ಬದಲಾವಣೆ ಆಗ್ತದೆ. ನಿಜ. ಕವಿತಾ ಅವರು, ಅಂದರೆ ಈಗ ನಾವು ಮನೆಯಲ್ಲಿ ಮಕ್ಕಳನ್ನ ಒಂದು ಎಂಗೇಜ್ ಮಾಡೋದಾಗಿರ್ಬೋದು, ಅದರಲ್ಲೂ ವಯಸ್ಸಾದವರು ಹೀಟ್ ಸ್ಟ್ರೋಕ್ ಅಂತ ಆಗ್ತಾ ಇದೆ. ಅಂದರೆ ಪ್ರತ್ಯೇಕವಾದ ವಾರ್ಡನ್ನೇ ತೆಗೆದಿದ್ದಾರೆ ಆಸ್ಪತ್ರೆಗಳಲ್ಲಿ. ಅಂದರೆ ಆ ಲೆವೆಲ್ಗಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ. ಇದನ್ನು ನಾವು ಯಾವತ್ತೋ ತುಂಬ ಬಿಸಿಲಿಗೆ ಹೋಗಿ ಇಡೀ ದಿನ ನಡ್ಕೊಂಡು ಹೋಗೋರಿಗೆ ಅಥವಾ ತಲೆ ಸುತ್ತಿ ಬಿದ್ದು ಈ ಥರ ಆಗುವಂತಹ ಸನ್ನಿವೇಶಗಳು ಇರ್ತಾ ಇತ್ತು. ಬಟ್ ಈಗ ಇದು ಒಂದು ರೀತಿ ಯಾರಿಗೆ ಬೇಕಾದರೂ ಆಗಬಹುದು ಅನ್ನುವಂತಹ ಸಿಚುವೇಶನ್ ಬಂದಿದೆ. ಮನೆಯಲ್ಲಿರೋರನ್ನ ನೋಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತ ಕೆಲಸ ಆಗ್ಬಿಟ್ಟಿದೆ ಈಗ ಅಂತ ಏನು ಹೇಳ್ತೀರಿ ಅದರಲ್ಲಿ? ಹೌದು, ನೀವು ಹೇಳೋದು ಖಂಡಿತ ನಿಜ. ಮುಂಚೆ ಹೇಗೆ ಅಂದರೆ ತುಂಬ ಯಾರು ಒಂಥರ ಒಂದು ಫೀಲ್ಡ್ ವರ್ಕಲ್ಲಿ ಹೊರಗಡೆ ಹೋಗ್ತಾ ಇದ್ರು, ಅಥವಾ ದಿನ ಇಡೀ ಒಂಥರ ಗಾಡಿ ಓಡಿಸೋದು, ಒಂಥರ ಅವ್ರದ್ದು ಬಹಳ ಹೊರಗಡೆ ಇರೋದೇ ಹೆಚ್ಚು ಸಮಯ ಕಳೀತಿರೋರಿಗೆ ಮಾತ್ರ ಮುಂಚೆ ತುಂಬ ಬಿಸಿಲಿನ ಪ್ರಭಾವನ ಎದುರಿಸಬೇಕಾಗ್ತಿತ್ತು. ಅಥವಾ ನೀವು ಹೇಳಿದಾಗೆ ಸನ್ಸ್ಟ್ರೋಕು, ಇಲ್ಲ ಕೆಲವೊಂದ್ಸಲ ಸ್ಕೂಲ್ಗಳಲ್ಲಿ ಮಕ್ಕಳು ಈ ಅಸೆಂಬ್ಲಿ ಟೈಮಲ್ಲಿ ಪ್ರೇಯರಲ್ಲಿ ಇರುವಾಗ ಇದ್ದಕ್ಕಿದ್ದಂಗೆ ಬಿದ್ದು ಹೋಗ್ತಾ ಇದ್ರು. ಸೊ ಇದೆಲ್ಲ ಹೇಗೆ ಅಂದರೆ ಔಟ್ಡೋರಲ್ಲಿ ಮಾತ್ರ ಆಗ್ತಾ ಇದ್ದಿದ್ದು ನಮಗೆಲ್ಲ ತಿಳಿದ ಮಟ್ಟಿಗೆ ಇಷ್ಟು ದಿನ. ಬಟ್ ಇವಾಗ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಈವನ್ ಮನೆಯಲ್ಲೂ ಕೂಡ ನಾವು ಒಂದು RCC ಮನೆಯಲ್ಲೇ ಇದ್ದೀವಿ ಅಂತ ಅಂದ್ರೂ ಫ್ಯಾನ್ ಇರುತ್ತೆ, AC ಇರುತ್ತೆ, ಎಲ್ಲ ಇದ್ರೂ ಕೂಡ ಈ ಒಂದು ಏನಿದೆ ಜಾಸ್ತಿ ಟೆಂಪ್ರೇಚರ್ನ ಒಂದು ಪರಿಣಾಮನ ಎಲ್ಲರೂ ಎದುರಿಸ್ತಾ ಇದ್ದಾರೆ. ಈಗ ಬರೀ ವಯಸ್ಸಾದವರು, ಸಣ್ಣ ಮಕ್ಕಳು ಅಂತ ಅಲ್ಲ, ಈ ಮಧ್ಯ ವಯಸ್ಸಿನವರು ಎಲ್ಲ ಆಲ್ ಏಜ್ ಗ್ರೂಪ್ಸ್ ಅವರು ಕೂಡ ಬಹಳ ಸಫರ್ ಆಗ್ತಾ ಇದ್ದಾರೆ. ಸೊ ತುಂಬ ಬಿಸಿಲಾಯಿತು ಇದಾಯಿತು ಅಂದರೆ ತಕ್ಷಣಕ್ಕೆ ಫ್ರಿಜ್ಜಿಂದ ತೆಗೆದುಬಿಟ್ಟು ಈಗ ಮನೆಯಲ್ಲಿರೋ ನಾರ್ಮಲ್ ವಾಟರ್ನ ಕುಡಿಯೋಕ್ಕೆ ಆಗ್ತಾ ಇಲ್ಲ. ನಾವು ಬಿಸಿ ಮಾಡೋದೇ ಬೇಕಾಗಿಲ್ಲ, ಅದೇ ಬಿಸಿಯಾಗಿ ನೀರು ನಮಗೆ ಕುಡಿಯೋವಾಗಲೇ ಫೀಲ್ ಆಗುತ್ತೆ, ಇದೇನಪ್ಪ ಬಿಸಿನೀರು ಥರ ಇದೆ ನಾರ್ಮಲ್ ವಾಟರ್ ಅಂತ. ಸೊ ಅವಾಗ ಏನಾಗುತ್ತೆ, ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ ಸೀದಾ ಫ್ರಿಜ್ಗೆ ಹೋಗ್ಬಿಟ್ಟು ದಯವಿಟ್ಟು ಫ್ರಿಜ್ಜಿಂದ ನೀರು ಕುಡಿಯೋಕ್ಕೆ ಶುರು ಮಾಡ್ತೀವಿ. ಅದರಿಂದ ಇಲ್ಲದೆ ಇರೋ ಪ್ರಾಬ್ಲಮ್ಸ್ ಎಲ್ಲ, ಒಂದು ಗಂಟ್ಲು ನೋವು ಶುರುವಾಗುತ್ತೆ, ಇಲ್ಲ ಅದು ಸಡನ್ ಆಗಿ ಟೆಂಪ್ರೇಚರ್ ವೇರಿಯೇಷನ್ ಇಂದ ಒಂದು ಕೋಲ್ಡ್ ಶುರುವಾಗುತ್ತೆ, ಇಲ್ಲ ನಮ್ಮ ಬಾಡಿ ಟೆಂಪ್ರೇಚರ್ನೇ ನಾವು ನೈಸರ್ಗಿಕವಾಗಿ ತಣ್ಣಗೆ ಇಟ್ಕೊಳ್ಬೇಕು ಅಂದರೆ ಹೊರಗಡೆ ಅದು ತಾಪಮಾನ ನಮಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಎಳ್ನೀರು ಕುಡಿದ್ರೆ ಮೈ ತಣ್ಣಗಿರುತ್ತೆ, ಒಂಥರ ಸ್ವಲ್ಪ ಉಷ್ಣಾಂಶ ಕಡಿಮೆ ಆಗುತ್ತೆ ಅಂತ ಎಳ್ನೀರು ಕುಡಿಯಕ್ಕೆ ಹೋದ್ರೆ, ಎಳ್ನೀರಲ್ಲೂ ನೀವು ಗಮನಿಸಿರ್ಬೋದು, ಈವನ್ 45 ರೂಪಾಯಿ ಕೊಟ್ಟು ತಗೊಳ್ಳೋ ಎಳ್ನೀರಲ್ಲಿ ಕೂಡ ಅದು ಕೂಡ ಅಂದ್ರೆ ತುಂಬಾ ದಿನ ಇಟ್ಟ ಎಳ್ನೀರನ್ನ ಕುಡಿದು ಒಂದು 4 ಸಿಪ್ ಕುಡಿತಿದ್ದಂಗೆ ಒಬ್ಬ ವ್ಯಕ್ತಿ ಮೃತಪಟ್ಟಿರುವಂತಹ ಒಂದು ವರದಿ ಕೂಡ ದಾಖಲಾಗಿದೆ ಅಂತ. ಅಂದ್ರೆ ಹೆಚ್ಚು ತಾಪದಿಂದ ಅದ್ರಲ್ಲಿ ಕೂಡ ನೀರು ನಿಮಗೆ ಒಂದು 200 ml ಇಂದ 100 ml ಕೂಡ ನೀರು ಸಿಗ್ತಾ ಇಲ್ಲ. ಎಸ್, ಡಾಕ್ಟರ್ ಅಕ್ಷಯ್ ಶೆಟ್ಟಿ ಅವರೇ, ಅಂದ್ರೆ ಈಗ ಬಿಸಿಲು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಅದರಿಂದ ಹೊರಗೆ ಬರಬೇಕು ಅನ್ನೋ ನಾನಾ ಕಸರತ್ತು ಮಾಡ್ತಾರೆ. ತಂಪು ಪಾನೀಯಗಳು, ಕೂಲ್ ಡ್ರಿಂಕ್ಸ್ ಕುಡಿಯೋದಾಗಿರ್ಬೋದು, ಅಥವಾ ಇನ್ನು ಕೆಲವರು AC ಮೊರೆ ಹೋಗೋದು, ಏರ್ ಕೂಲರ್ಗಳ ಮೊರೆ ಹೋಗೋದು. ಇದು ಆ ಕ್ಷಣಕ್ಕೆ ತಂಪು ಅಂತ ಅನ್ಸಿದ್ರು ಕೂಡ ಮತ್ತೆ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಇಂಡೈರೆಕ್ಟ್ ಆಗಿ ಅಂತ. ಸೊ ಏನೆಲ್ಲ ಸಮಸ್ಯೆಗಳಾಗತ್ತೆ ಈ ಒಂದು ಮೊರೆ ಹೋಗೋದ್ರಿಂದ?
ಐ ಥಿಂಕ್ ನಾವು ಡಿಸ್ಕಸ್ ಮಾಡಿದಂಗೆ ಅಂದ್ರೆ ಈ ಎಕ್ಸೆಸಿವ್ ಹೀಟ್ ಒಂದು ವಿಷಯ, ಇನ್ನೊಂದು ನಾವೆಲ್ಲ ಈಗ ಡಿಸ್ಕಸ್ ಮಾಡಿದ ತರ ದ ಕ್ವಾಲಿಟಿ ಆಫ್ ವಾಟರ್ ವಿ ಡ್ರಿಂಕ್ ಆಲ್ಸೋ. ದಿಸ್ ಇಸ್ 2 ಇಂಪಾರ್ಟೆಂಟ್ ಥಿಂಗ್ಸ್ ಅಲ್ವಾ. ಸೊ ಐ ಥಿಂಕ್ ಆಸ್ ಅ ಪೇರೆಂಟ್ ಈಗ ನೋಡಿ, ಎಸ್ಪೆಷಲಿ ಇದು 6 months ಸಣ್ಣ ಪಟ್ಟ ಮಕ್ಕಳಿಗೆ ಈವನ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಡಿಹೈಡ್ರೇಟ್ ಆಗ್ಬಿಟ್ರೆ ಅವ್ರಿಗೆ ಹೇಳಲ್ಲಲ್ವಾ, ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಆಸ್ ಅ ಪೇರೆಂಟ್ ನಾವು ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಮುಖ್ಯ. ಸೊ ಲೆಸ್ ದನ್ 6 months ಮಕ್ಕಳಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆ ಬ್ರೆಸ್ಟ್ ಫೀಡಿಂಗ್ ಅನ್ನು ಕಂಟಿನ್ಯೂ ಮಾಡಬೇಕು. ಇಲ್ಲ ತುಂಬಾ ಶೆಕೆ ಆಗ್ತಾ ಇದೆ, ನೀರು ಕೊಡ್ಬೇಕು ಅನ್ನೋದು ಕೆಲವು ಪೇರೆಂಟ್ಸ್ ಬಯಸ್ತಾರೆ. ಏನು ಈ ಶೆಕೆ ನಾವು ನೀರು ಕೊಡಕ್ಕಿಲ್ವಾ ಅಂತ. ಬಟ್ ನೀರು ಕೊಡಬಾರ್ದು ಲೆಸ್ ದನ್ 6 months ಮಕ್ಕಳಿಗೆ. ತಾಯಿ ಹಾಲನ್ನೇ ಕಂಟಿನ್ಯೂ ಮಾಡಬೇಕು, ಅದು ತುಂಬಾನೇ ಇಂಪಾರ್ಟೆಂಟ್. 6 months ಮೇಲೆ ಮಕ್ಕಳಿಗೆ ಡೆಫಿನೆಟ್ಲಿ ನೀರು ಕೊಡ್ಬೋದು. ORS ಮನೇಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಮತ್ತೆ ಬಟರ್ ಮಿಲ್ಕ್ ಕೊಡ್ಬೋದು, ಕೊಕೊನಟ್ ವಾಟರ್ ಕೊಡ್ಬೋದು. ನೀವು ಹೇಳ್ದಂಗೆ ದೀಸ್ ಥಿಂಗ್ಸ್ ವಿ ಕ್ಯಾನ್ ಸರ್ಟನ್ಲಿ ಡೂ. ಇನ್ನೊಂದು ಏನಂತಂದ್ರೆ, ಆಸ್ ಅ ಪೇರೆಂಟ್ ಮಗು ಡಿಹೈಡ್ರೇಟ್ ಆಗ್ತಿದೆಯಲ್ಲ ಅನ್ನೋದು ನೀವು ಅಬ್ಸರ್ವ್ ಮಾಡಬೇಕು. ಯಾವ ರೀತಿ ಅಬ್ಸರ್ವ್ ಮಗು ತುಂಬಾ ಇರಿಟೇಬಲ್ ಆಗ್ತಾ ಇದೆ, ಮೈ ಕೈ ತುಂಬಾ ಬಿಸಿ ಆಗ್ತಾ ಇದೆ, ಲಿಪ್ಸ್ ಎಲ್ಲ ತುಂಬಾ ಡ್ರೈ ಆಗ್ತಾ ಇದೆ, 8 hours ಆದ್ರೂ ಒಮ್ಮೆ ಯೂರಿನ್ ಪಾಸ್ ಮಾಡ್ತಾ ಇಲ್ಲ ಅಂತಂದ್ರೆ ಮಗುಗೆ ಡಿಹೈಡ್ರೇಷನ್ ಸೈನ್ಸ್ ಇದೆ, ನೀವು ಡಾಕ್ಟರ್ ಮೀಟ್ ಮಾಡ್ಬೇಕಂತ. ಆಮೇಲೆ ಪ್ರಿವಿಯಸ್ ನಾನು ಹೇಳ್ದಂಗೆ 100 degree Fahrenheit ಟೆಂಪರೇಚರ್ ಕ್ರಾಸ್ ಆಗ್ಬೋದು. ಅದು ಮಗುಗೆ ಇನ್ಫೆಕ್ಷನ್ ಆಗಿದೆ ಅಂತಲ್ಲ, ಪ್ಯೂರ್ಲಿ ಬಿಕಾಸ್ ನಾವು ಟೆಂಪರೇಚರ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾ ಇಲ್ಲ ಮಗುದು. ಇನ್ನೊಂದು, ಮನೆಯಲ್ಲಿ ಸ್ವಲ್ಪ ಕೂಲ್ ಏರಿಯಾಸ್ ಐಡೆಂಟಿಫೈ ಮಾಡ್ಬೇಕು. ಈಗ ಗ್ರೌಂಡ್ ಫ್ಲೋರ್ ನಾರ್ಮಲಿ ಅಪ್ಪರ್ ಫ್ಲೋರ್ ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕೂಲ್ ಆಗಿರುತ್ತಲ್ವ, ಅಂತ ಪ್ಲೇಸಸ್ ಅಲ್ಲಿ ಸಣ್ಣ ಮಗುವನ್ನು ಇಡೋದು ತುಂಬಾನೇ ಇಂಪಾರ್ಟೆಂಟ್. ಹೀಟ್ ಏರಿಯಾಸ್ ಅನ್ನು, ಹಾಟ್ ಏರಿಯಾಸ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇನ್ನೊಂದೇನಂತಂದ್ರೆ, ಸ್ವಲ್ಪ ದೊಡ್ಡ ಪಟ್ಟ ಮಕ್ಕಳಿಗೆ ಈ ಮಧ್ಯಾಹ್ನ ಹೊತ್ತು ಎಸ್ಪೆಷಲಿ ತುಂಬಾ ಈ ತರ ಹೀಟ್ ಇದ್ದಾಗ ಆದಷ್ಟು ಆಕ್ಟಿವಿಟಿ ಕಮ್ಮಿ ಮಾಡಿದ್ರೆ ಒಳ್ಳೆ. ಈ ಸಂಜೆ ಟೈಮ್ ಆಟ ಆಡಿದ್ರೆ ಒಳ್ಳೇದು. ಆಮೇಲೆ ಆಟ ಆಡಿದ್ರು ಅವ್ರಿಗೆ ಒಂದು ಬ್ರೇಕ್ ಕೊಡೋದು, half an hour ಅಲ್ಲಿ ಆಫ್ಟರ್ half an hour ಒಂದು ಬ್ರೇಕ್ ತಗೊಂಡು ನೀರು ಕುಡಿಯೋದು, ಡಿಹೈಡ್ರೇಟ್ ಆಗದೆ ನೋಡ್ಕೊಳ್ಳುವಂಥದ್ದು, ಇದರ ಮೇಲೆ ಗಮನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಒಂದು ಆಕ್ಸೆಸ್ ಟು ಗುಡ್ ಕ್ವಾಲಿಟಿ ವಾಟರ್, ಮೇಕಿಂಗ್ ಶೂರ್ ದೇ ಡೋಂಟ್ ಗೆಟ್ ಡಿಹೈಡ್ರೇಟೆಡ್. ಥರ್ಡ್ ಏನಂತಂದ್ರೆ ಐಡೆಂಟಿಫೈಂಗ್ ಕೂಲ್ ಏರಿಯಾಸ್ ಆಫ್ ದ ಹೌಸ್, ಮೇಕಿಂಗ್ ಶೂರ್ ಸ್ಪೆಸಿಫಿಕ್ ಟೈಮ್ ಆಫ್ ದ ಡೇ ಅವಾಯ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇದರ ಮೇಲೆ ಪೇರೆಂಟ್ಸ್ ಗಮನ ಕೊಡ್ಬೇಕಂತ ಹೇಳ್ತೇನೆ. ಓಕೆ 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 ಡಾಕ್ಟರ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ ಮತ್ತಷ್ಟು. ವೀಕ್ಷಕರೇ, ಇದರ ಜೊತೆಗೆ ಬಿಸಿ ಗಾಳಿಯಿಂದಲೂ ಕೂಡ ಜನ ಅನುಭವಿಸ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಈ ಗಾಳಿ ಬಂದರೆ ತಣ್ಣಗಾಗತ್ತಪ್ಪ, ಗಾಳಿ ಬಂದರೆ ಸಾಕು ಅಂತಿದ್ದು ಜನ ಈಗ ಗಾಳಿ ಬಂದರೆ ಇದೇನಿದು ಬಿಸಿ ಗಾಳಿ ಬರ್ತಾ ಇದೆಯಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅಂದರೆ ಹೀಟ್ ವೇವ್, ಬಹುಶಃ ನೀವು ಕೆಲವೊಂದು ವೆಬ್ಸೈಟ್ಗಳಿಗೆ, ಅಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಅಂದರೆ ಈಗ ಟೆಂಪ್ರೇಚರ್ ತೋರಿಸುವಂತಹ ವೆಬ್ಸೈಟ್ಗಳಿಗೆ ಹೋದಾಗ ಅಲ್ಲಿ ಒಂದು ಅಲರ್ಟ್ ಅಂತ ಬರುತ್ತೆ, ನಿಮಗೆ ಹೀಟ್ ವೇವ್ ಇದೆ ಎಲ್ಲ ಕಡೆ ಅಂತ. ಸೊ ಇದ್ರ ಬಗ್ಗೆ ನಾವು ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಹೊರಗಡೆ ಹೋಗುವಾಗ ಒಂದಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಮಂಜು ಅವರೇ, ನೋಡ್ತಾ ಇದ್ವಿ ಅಂದರೆ ಈಗ ಇನ್ನೂ ಒಂದಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಈಗ ನಾವೆಲ್ಲ ಈಗ ಸದ್ಯಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮಾತಾಡ್ತಾ ಇದ್ದೀವಿ. ಬಟ್ ಆದರೆ ಮಳೆ ಬರದೇ ಇರೋದು ಕೂಡ ಒಂದು ದೊಡ್ಡ ಎಫೆಕ್ಟ್ ಆಗಿದೆ ಅನ್ನೋದನ್ನು ನಾವು, ಮಳೆ ಬರದೇ ಇರೋದಕ್ಕೆ ಒನ್ಸ್ ಅಗೇನ್ ಕಾರಣ ನಮ್ಮ ಪರಿಸರ ಆಗ್ತಾ ಇರುವಂತಹ ಬದಲಾವಣೆ, ಹೆಚ್ಚಿನದಾದಂತಹ ಪ್ಲಾಸ್ಟಿಕ್ ಯೂಸೇಜು, ಇಲ್ಲಿರುವಂತಹ ಹೊಗೆ, ಇದೆಲ್ಲವೂ ಕೂಡ ಕಾರಣ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಆದರೆ ಜವಾಬ್ದಾರಿ ಅಂತ ಬಂದಾಗ ಪ್ರತಿಯೊಬ್ಬರದ್ದು ಇದೆ, ಸರ್ಕಾರಗಳದ್ದು ಇದೆ, ಜನಸಾಮಾನ್ಯರದ್ದು ಕೂಡ ಇದೆ, ಎಲ್ಲ ಸಂಸ್ಥೆಗಳದ್ದು ಕೂಡ ಇದೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಆದರೆ ಬೆಂಗಳೂರು ಹಿಂದೆ ಹೀಗಿರಲಿಲ್ಲ, ಕಂಪ್ಲೀಟ್ ಗಾರ್ಡನ್ ಸಿಟಿ ಆಗಿತ್ತು. ಬಟ್ ಇದು ಹಂತ ಹಂತವಾಗಿ ಬದಲಾವಣೆ, ಅಂದರೆ ನಾವು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಆದರೆ ಇದನ್ನು ಹೆಂಗಿದೆಯೋ ಯಥಾಸ್ಥಿತಿಯಾಗಿ ಉಳಿಸಿನೇ ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ಒಂದು ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲರದ್ದು ಇವತ್ತು ಅದೇ ಮೇಡಮ್ ಇರೋದು, ಅಭಿವೃದ್ಧಿ ಖಂಡಿತ ಬೇಕು. ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ನಮ್ಮ ನಗರನೂ ಅಭಿವೃದ್ಧಿ ಆಗಬೇಕು. ಜೊತೆಗೆ ನಮ್ಮ ಸಂರಕ್ಷಣೆ ಕೂಡ ಇಂಪಾರ್ಟೆಂಟ್. ನಮ್ಮ ಪರಿಸರ ಹಾಳು ಮಾಡಿಕೊಂಡು ಎಲ್ಲವನ್ನು ನಾವು ಬಡ್ದು ಬಾಯಿಗೆ ಹಾಕೋಬಿಟ್ಟು ಬರೀ ನಮ್ಮ ಬಿಲ್ಡಿಂಗ್ಗಳು, ಕಟ್ಟಡಗಳು ಬೇಕು ಅಂದರೆ ಆಗಲ್ಲ ಇವತ್ತು ಮೇಡಮ್. ಇವತ್ತು ಒಂದು ಪಿಲ್ಲರ್ ಗಾಳಿ ಕೊಡೋದಿಲ್ಲ, ಒಂದು ಹಣ್ಣು ಕೊಡೋದಿಲ್ಲ ಒಂದು ಪಿಲ್ಲರು. ಅದು ಖಂಡಿತ ಡೆವಲಪ್ಮೆಂಟ್ ಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಭಾಳಷ್ಟು ಯೋಜನೆಗಳಿದೆ ಮೇಡಮ್, ಭಾಳಷ್ಟು ಪ್ಲ್ಯಾನ್ಗಳಿದ್ದಾವೆ, ಭಾಳಷ್ಟು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ಏನೇನು ಬೇಕೋ ಸಾಧಿಸ್ಬೋದು. ಮರಣ ಶಿಫ್ಟ್ ಮಾಡ್ಬೋದು ಬೇರೆ ಕಡೆಗೆ, ಆ ಮರಣ ಬೇರೆ ಕಡೆ ಶಿಫ್ಟ್ ಮಾಡಿ ಬದುಕಿಸ್ಬೋದು. ಅಲ್ಲಿ ನಾವು ಒಂದು ಮರಣ ಈಸಿಯಾಗಿ ತೆಗೆದುಬಿಡ್ತಾರೆ ಮೇಡಮ್. ಆ ಮರದ ಕನೆಕ್ಟಿವಿಟಿ ಏನೇನಾಗಿರುತ್ತೆ ಅಂತ ಯಾರಾದರೂ ಒಂಚೂರು ಯೋಚನೆ ಮಾಡಬೇಕು ಅವರು. ಆ ಮರದ ಕನೆಕ್ಟಿವಿಟಿ, ಅಂಡರ್ ಗ್ರೌಂಡಲ್ಲಿ ಏನೇನು ಕನೆಕ್ಟಿವಿಟಿ ಇರುತ್ತೆ ಆ್ಯಂಡ್ ಅಬೌವ್ ದ ಅರ್ತ್ ಅದು ಏನೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಮೇಲ್ಗಡೆ ಬಂದಾಗ ಆ ಮರದಲ್ಲಿ ಸುತ್ತ ಪ್ರಾಣಿ ಪಕ್ಷಿಗಳು, ಒಂದು ಅಳಿಲು, ಇರುವೆ ಎಲ್ಲ ಕೆಲಸ ಮಾಡ್ತಾ ಇರ್ತಾವೆ, ಅವೆಲ್ಲ ಪರಿಸರಕ್ಕೆ ಕೆಲಸ ಮಾಡ್ತಾ ಇದ್ದಾವೆ. ಒಂದು ಹಾವು ಕೂಡ ಪರಿಸರಕ್ಕೆ ಕೆಲಸ ಮಾಡ್ತಾ ಇದೆ. ಅಂಡರ್ಗ್ರೌಂಡು ಆ ಬೇರಿಂದ ಒಳಗಡೆ ಹೋದರೆ ಒಂದು ಗೆದ್ದಲುಳ ಅಂತ ಹಿಡ್ಕೊಂಡು ಒಂದು ಇಲಿ, ಹೆಗ್ಗಣ, ಮುಂಗ್ಸು, ಮತ್ತು ಮಣ್ಣಲ್ಲಿ ಸಿಗೋಂಥ ಏನೇನಿದೆ ಅವೆಲ್ಲ ಅವು ಕೂಡ ಮಣ್ಣಲ್ಲಿ ಕೆಲಸ ಮಾಡ್ತಾ ಇದೆ. ಅಂದರೆ ಬೇರುಗಳು ಕೂಡ ಕೆಲಸ ಮಾಡ್ತವೆ ಮಣ್ಣಲ್ಲಿ. ಅವು ಯಾವುದೇ ಥರ ನಮ್ಮ ಈ ಮಣ್ಣಿನ ಸವಕಳಿನ ಕಳ್ಕೊಳ್ಳೋಗ್ದಿರ ಮಳೆ ಬಂದಂಗೆ ತಡೆದುಕೊಟ್ಟು ಬೇರುಗಳು ನಿಲ್ಲಿಸ್ಕೊತವೆ. ಮರಗಳು ತಣ್ಣಗೆ ಮಾಡಿ, ಮೋಡಗಳನ್ನ ಆಕರ್ಷಣೆ ಮಾಡಿ, ಇವು ಒಂಥರ ಅಭಿನವ ಸಂಬಂಧ ಇರ್ತಕ್ಕಂಥ ಒಂದು ಆ ಕನೆಕ್ಟಿವಿಟಿನ ನಾವು ಕಟ್ ಮಾಡ್ತಾ ಇದ್ದೀವಿ.
ಇವತ್ತು ಕೆರೆಗಳೇ ಇಲ್ಲ ಅಂದರೆ ಮೇಡಮ್, ಒಂದು ಹಳ್ಳ ತುಂಬಿ ಇನ್ನೊಂದು ಹಳ್ಳ, ಅದೊಂದು ಹಳ್ಳ ತುಂಬ್ಕೊಂಡು ಇನ್ನೊಂದು ಹಳ್ಳಕ್ಕೆ ಹೋಗುವಂಥ ಒಂದು ವಾಟಿಕೆ ಒಂದು ಇಂಟರ್ಲಿಂಕ್ಸ್ ಇತ್ತು. ಇವತ್ತು ಆ ಲಿಂಕ್ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಕಟ್ ಮಾಡಿಬಿಟ್ಟು ಇವತ್ತು ರಾಜಕಾಲುಗಳೆಲ್ಲ ತುಂಬ ಹೋಗ್ತಾ ಇದೆ. ನಮ್ಮ ಮಾದೇಪುರ ಬೆಲೆಂಡ್ರೆಲ್ಲ ರೋಡಲ್ಲೆಲ್ಲ ಬೋಟ್ ಹೋಗ್ಬೋದು, ಗಾಡಿಗಳು ಬೇಡ, ಬೋಟಲ್ಲಿ ಹೋಗ್ಬೇಕು ಅನ್ನೋ ಪರಿಸ್ಥಿತಿಗೆ ಉಂಟಾಗ್ಬಿಟ್ಟಿತ್ತು ನಮ್ಮ ಭಾಗದಲ್ಲಿ. ಆ ಥರ ಕಾರಣ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳು. ಅಂದ್ರೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ ಮಂಜು ಅವರೇ. ಮಳೆ ಬಂದ್ರೆ ಮಳೆನೂ ಅತಿ ಆಗ್ತಾ ಇದೆ. ಅದು ಅತಿವೃಷ್ಟಿ ಅನಾವೃಷ್ಟಿ ಮೇಡಮ್. ಬಿಸಿಲು ಬಂದ್ರೆ ಬಿಸಿಲು ಕೂಡ ಅತಿ ಮೇಡಮ್. ನಮ್ಮಲ್ಲಿ ಹುಲ್ಲಿನ ಒದಿಕೆ ಇಲ್ಲ, ಎಲ್ಲುವೆ ಭೂಮಿ ಮೇಲೆ ಹುಲ್ಲಿನ ಒದಿಕೆನೇ ಇಲ್ಲ ಅಂದ್ರೆ ಮಳೆ ನೀರನ್ನ ಹೇಗೆ ನೀವು ಹಿಡಿದಿಟ್ಕೊಳ್ತೀರಾ? ಬೆಂಗಳೂರಲ್ಲಿ ಮಳೆ ಬರ್ತಾ ಇರೋದೇ ಬಹಳಷ್ಟು ನ್ಯಾಷನಲ್ ವೇಸ್ಟ್ ಆಗ್ತಾ ಇದೆ ಮೇಡಮ್. ನಮಗೆ ಮಳೆ ಅವಶ್ಯಕತೆ ಇಲ್ಲ, ತುಂಬ ಜನಕ್ಕೆ ಮಳೆ ಬೇಕಾಗೇ ಇಲ್ಲ. ಇಲ್ಲಿ ಬೆಂಗಳೂರಿನವ್ರಿಗೆ ಎಲ್ಲರಿಗೂ ಬೇಕಾದ್ದೆಲ್ಲ ಸಿಗ್ತಾ ಇದೆ. AC ಇದೆ, ಕಾರ್ ಇದೆ, ಎಲ್ಲ ಟೆಕ್ನಾಲಜಿ ಚೆನ್ನಾಗಿದೆ, ಬಳಸ್ಕೊಂಡು ಎಲ್ಲ ಚೆನ್ನಾಗಿದ್ದೀವಿ. ಮಳೆ ನಮ್ಗೇನಕ್ಕೆ ಬೇಕು? ನಮ್ಗೆ ಮಳೆ ಬೇಕಾಗಿಲ್ಲ. ಈಗ ಶವರ್ ಆನ್ ಮಾಡಿದ್ರೆ ನೀರು ಬರುತ್ತೆ, ಕುಡಿಯೋಕ್ಕೆ ನೀರು ಬರುತ್ತೆ, ಎಲ್ಲ ಪ್ರತಿಯೊಂದು ಕೈಗೆ ಸಿಗ್ತಾ ಇರಬೇಕಾದ್ರೆ ಮಳೆ ಅವಶ್ಯಕತೆ ನಮಗೇನಿದೆ? ಪ್ರಾಣಿಗಳ ಅವಶ್ಯಕತೆ ಏನು? ಕಾಡಿನ ಅವಶ್ಯಕತೆ ಏನು? ನಮಗೆ ಒಂದು ವೀಕೆಂಡಲ್ಲಿ ಅಥವಾ ಒಂದು ಮೋಜು ಮಸ್ತಿಗೆ, ಒಂದು ಎಂಜಾಯ್ಮೆಂಟ್ಗೆ, ಒಂದು ರಿಫ್ರೆಶ್ಮೆಂಟ್ಗೆ ಕಾಡ್ಗೆ ಹೋಗ್ತೀವಿ. ಒಂದು ಪ್ರಾಣಿಗಳು ಕಾಣಿಸ್ತಾ ಇವತ್ತು ನೀವು ಎಲ್ಲಾನ ಸುತ್ತಿ ಮಾಡಿ, ನಾಗರಹೊಳೆ, ಬಂಡೀಪುರ ಸುತ್ತಿ ಲೈವ್ ಆಗಿ ಪ್ರಾಣಿಗಳು ಕಾಣ್ತಾ ಇಲ್ಲ. ಭಾಳಷ್ಟು ಜನ ಟ್ವಿಟರಲ್ಲಿ ಹಾಕ್ತಾ ಇದ್ದಾರೆ, ನ್ಯಾಷನಲ್ ವೇಸ್ಟ್, ದುಡ್ಡು ಕೊಟ್ಟಿದ್ದು ವೇಸ್ಟು, ನಾವು ಸಫಾರಿಗೆ ಹೋಗಿದ್ದು ವೇಸ್ಟು ಅಂತ. ಕಾರಣ ಅದಲ್ಲ ಮೇಡಮ್, ನಾವು ಮಾಡ್ಕೊಳ್ತಾ ಇರೋದು ಇದೆಲ್ಲ ಹಾಳು ಮಾಡ್ಕೋತಾ ಇದ್ದೀವಿ. ನಾವು ಯೋಚನೆ ಮಾಡ್ತಾ ಇಲ್ಲ ಮುಂದಿನ ನಮ್ಮ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಮೇಡಮ್. ಇವತ್ತು ನಾವು ಬಾಟ್ಲಲ್ಲಿ ನೀರು ಕುಡಿತಾ ಇದ್ದೀವಿ, ಅವ್ರಿಗೆ ನೆಕ್ಸ್ಟ್ ಮಾತ್ರೆಗಳಲ್ಲಿ ನಾವು ಆ ನೀರಿನ ಒಂದು ಅಂಶವನ್ನು ತರುವಂಥ ಪ್ರಯತ್ನಕ್ಕೆ ನಾವು ಹೋಗ್ತಾ ಇದ್ದೀವಿ. ದೊಡ್ಡ ತಪ್ಪು ಮೇಡಮ್ ಇದು. ಭಾಳ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ತಟ್ಟೆಲಿ ಕೂಡ ಅಷ್ಟೇ ಮೇಡಮ್, ನಾವು ಅನ್ನ ತಿಂತೀವೋ ಅಥವಾ ಮಾತ್ರೆಗಳನ್ನೇ ಊಟ ಮಾಡ್ಕೊಂಡು ತಿಂತೀವೋ, ಭಾಳ ಭಯ ಆಗುತ್ತೆ ಯೋಚನೆ ಮಾಡ್ತಾ ಇದ್ರೆ. ಅದು ಆಗಬಾರ್ದು. ವಾಪಸ್ ನಮ್ಮ ಹಳೆ ಕಾಲನೇ ಭಾಳ ಚೆನ್ನಾಗಿತ್ತು. ನಾವು ಭಾಳ ಸಣ್ಣ ಹುಡುಗರಿಗೆ ನೋಡಿದ್ದೀವಿ ಮೇಡಮ್. ಭಾಳ ನನಗೂ 39 ಇಯರ್ಸ್ ಅಷ್ಟೇ ಮೇಡಮ್. ನಾನು ಭಾಳಷ್ಟು ನಮ್ಮ ಭಾಗದಲ್ಲಿ ಭಾಳಷ್ಟು ನೋಡಿದ್ದೀವಿ. ನಮ್ಮ ಭಾಗದಲ್ಲಿ ನಾವು ಮೀನು ಹಿಡಿತಾ ಇದ್ವಿ, ಈಜು ಹೊಡಿತಾ ಇದ್ವಿ, ಪಕ್ಷಿಗಳು, ನಾನಾ ರೀತಿಯ ಪಕ್ಷಿಗಳು ನೋಡ್ತಾ ಇದ್ವಿ. ಬೆಳಗ್ಗೆ ಎದ್ದರೆ ಗುಬ್ಬಚ್ಚಿಗಳು, ಅಲಾರಾಮ್ಗಳು ಇರಲಿಲ್ಲ, ಕೋಳಿಗಳಿದ್ವು ಕೂಗಕ್ಕೆ. ಇವತ್ತು ಅವೆಲ್ಲ ಹೊಟ್ಟೋದು ಮೇಡಮ್. ಆ ಜನ್ರೇಷನ್ ಹೊಟ್ಟೋದು. ಇವತ್ತು ಆ ಎತ್ತಿನ ಮಂಡಿಗಳಿಲ್ಲ, ಏನೂ ಇಲ್ಲ ಮೇಡಮ್. ಎಲ್ಲ ಕಳ್ಕೊಂಡು ಇವತ್ತು ನಾವು ಸೋಂಬೇರಿಗಳಾಗೋಗಿದ್ದೀವಿ ಮೇಡಮ್. ಭಾಳಷ್ಟು ಸೋಂಬೇರಿಗಳಾಗ್ತಾ ಇದ್ದೀವಿ. ಒಂದು ಗಿಡ ನೆಡಿ ಮೇಡಮ್. ನಮ್ಮ ಬೆಂಗಳೂರಲ್ಲಿ ಎಷ್ಟು ಪಾಪ್ಯುಲೇಷನ್ ಅನ್ನೋದು ಅಂದಾಜು ಒಂದು ಪಾಪ್ಯುಲೇಷನ್ ತಗೊಳ್ಳಿ ಮೇಡಮ್. ಒಂದು ಬೆಂಗಳೂರಲ್ಲಿ ಏನಿಲ್ಲ ಅಂದರೂ ಜಾಸ್ತಿ ಜನ ಮೇಡಮ್, 1 ಕೋಟಿ ಜನ. ಒಂದೊಂದು ಗಿಡ ನೆಟ್ಟರು 1 ಕೋಟಿ ವೃಕ್ಷಗಳು ಸ್ಟಾರ್ಟ್ ಆಗಿಬಿಡ್ತೈತೆ ಮೇಡಮ್. ನಮ್ಮಲ್ಲಿ ಇಲಾಖೆ ಪ್ರತಿ ವರ್ಷ ವರದಿ ಕೊಡುತ್ತೆ, ನಾವು ಇಷ್ಟು ಗಿಡ ನೆಟ್ಟಿವಿ, ಇಷ್ಟು ಗಿಡ. ಎಲ್ಲಿ ಮೇಡಮ್ ಆ ಗಿಡಗಳೆಲ್ಲ ಎಲ್ಲಿ ಹೋದ್ವು? ಎಲ್ಲಿ ಪೋಷಣೆ ಎಲ್ಲಿ ಮಾಡಿದ್ದೀರಾ? ಎಲ್ಲಿ ಮರಗಳಾಗಿದೆ ಅವೆಲ್ಲ ನೀವು ಸರಿಯಾದ ರೀತಿಯಲ್ಲಿ ನೆಟ್ಟಿರೋದನ್ನ ಸರಿಯಾಗಿ ಪೋಷಣೆ ಮಾಡ್ತಾಯಿಲ್ಲ ನೀವು. ಈ ಟ್ರೀ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಏನೋ ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತೇಳಿ ಆ ಮರನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಅದ್ರ ಪೋಷಣೆ ಆಗೋದಿಲ್ಲ. ಅದ್ರ ಬದಲಾಗಿ ಇನ್ನೊಂದು 40 ಮರ ಬೇರೆ ಕಡೆ ಗಿಡ ನಡೆಸ್ತೀವಿ ಅಂತ ಹೇಳ್ತಾರೆ. ಆ ನೆಟ್ಟಿರೋ 40 ಗಿಡದ ಜವಾಬ್ದಾರಿ ಯಾರು ತಗೊಂಡಿರಲ್ಲ. ಇದು ಈ ರೀತಿಯಾಗಿ ಬಹಳಷ್ಟು ಹಾಳಾಗ್ತಾ ಇದೆ ಮೇಡಮ್. ನಿಜ ಮಾತಾಡ್ತೀನಿ, ಡಾಕ್ಟರ್ ಮಾತಾಡ್ಸ್ಕೊಂಡ್ಬರ್ತೀನಿ. ಡಾಕ್ಟರ್, ಈಗ ನಾನು ಅವಾಗಲೇ ಒಂದು ಪ್ರಶ್ನೆ ಕೇಳಿದೆ, ಏನು ಅಂತಂದ್ರೆ, ಈಗ ಸದ್ಯಕ್ಕೆ ಈ ಬಿಸಿಲಿನ ತಾಪದಿಂದ ನಾವು ಹೊರಗೆ ಬರೋದಕ್ಕೆ ಒಂದಷ್ಟು ಟೆಂಪ್ರರಿ ಇದನ್ನ ಕಂಡುಕೊಳ್ತಾರೆ. ನಾನು ಈಗಾಗಲೇ ಹೇಳಿದೆ, AC ಆಗಿರ್ಬೋದು, ಅದ್ರ ಜೊತೆಗೆ ಏರ್ ಕೂಲರ್ ಆಗಿರ್ಬೋದು, ತಂಪು ಪಾನೀಯಗಳು. ಅದರೆಲ್ಲ ಮಕ್ಕಳು ವಿಶೇಷವಾಗಿ ತಂಪು ಪಾನೀಯಗಳ ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಬೇಸಿಗೆ ಬಂತು ಅಂದ್ರೆ ಸಾಕು, ಕೂಲ್ ಡ್ರಿಂಕ್ಸ್ ಬೇಕು. ಅದು ಅದರಲ್ಲಿ ಎಷ್ಟು ಶುಗರ್ ಹಾಕಿರ್ತಾರೆ ಅಂತ ನಿಮಗೂ ಕೂಡ ಗೊತ್ತು. ಎಷ್ಟೇ ಹೇಳಿದ್ರು ಕೂಡ ತಂಪು ಪಾನೀಯಗಳನ್ನು ಬಿಟ್ಟು ಇನ್ನು ಹೋಗೋದೇ ಇಲ್ಲ ಮಕ್ಕಳು. ಇದರಿಂದ ಬೇಸಿಗೆಯಲ್ಲಿ ಇದನ್ನ ಉಪಯೋಗಿಸೋದ್ರಿಂದ ಏನೇನೆಲ್ಲ ಸಮಸ್ಯೆಗಳಾಗುತ್ತೆ, ಏನ್ ಹೇಳ್ತೀರಿ? ಕರೆಕ್ಟ್. ಐ ಥಿಂಕ್ ಒಂದು ಚೆನ್ನಾಗಿರೋ ಕೂಲರ್ ಮತ್ತೆ AC ಯೂಸ್ ಮಾಡಿ ತೊಂದರೆ ಆಗ್ಬಾರ್ದು, ಆಸ್ ಲಾಂಗ್ ಆಸ್ ಅದನ್ನ ನೀವು ಕರೆಕ್ಟ್ ಆಗಿ ಸರ್ವಿಸ್ ಮಾಡಿರೋದು ರೀಸೆಂಟ್ ಆಗಿ ಅಂತಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್, ಆಂಟಿ ವೈರಲ್ ಫಿಲ್ಟರ್ ಎಲ್ಲ ಇರುತ್ತೆ. ಸೊ ಇಟ್ ಇಸ್ ಕ್ವೈಟ್ ಪ್ರೊಡಕ್ಟಿವ್. ಬಟ್ ಆಬ್ವಿಯಸ್ಲಿ ಯಾರು ಪ್ರಿವಿಯಸ್ಲಿ ಹೇಳಿದವ್ರ ತರ ಏನಾಗುತ್ತೆ, ಕೆಲವೊಮ್ಮೆ ಎಸ್ಪೆಷಲಿ ಅಲರ್ಜಿ ಕಾಲಿದ್ದವರಿಗೆ ಸಡನ್ ಆಗಿ ಟೆಂಪರೇಚರ್ ಡ್ರಾಪ್ ಆದ್ರೆ, ಫಾರ್ ಎಕ್ಸಾಂಪಲ್ 35 ಇದೆ, ನೀವು 18 ಟೆಂಪರೇಚರ್ ಇಟ್ಬಿಟ್ಟು ಸಡನ್ ಆಗಿ ಟೆಂಪರೇಚರ್ ಡ್ರಾಪ್ ಆಗ್ಬಿಟ್ರೆ, ಆ ಡ್ರಾಪ್ ಇನ್ ಟೆಂಪರೇಚರ್ ಇಂದ ಕೆಲವರಿಗೆ ಅಲರ್ಜಿ ಇದ್ದವರಿಗೆ ಆಯಾಸ ಬರೋದು, ಉಪವಾಸ ಬರೋದು, ಬ್ರೀದಿಂಗ್ ಡಿಫಿಕಲ್ಟೀಸ್ ಬರೋದು, ಅಲರ್ಜಿಕ್ ರೈನೈಟಿಸ್ ಬರೋದು, ವೀಸಿಂಗ್ ಅಟ್ಯಾಕ್ ಬರೋದು, ಇದೆಲ್ಲ ಬರ್ಬೋದು. ಸೊ ಅದು ಅದರಿಂದ ಐ ಥಿಂಕ್ ಯು ಶುಡ್ ಕೀಪ್ ಇಟ್ ಅರೌಂಡ್ 25-26. ಸಡನ್ ಆಗಿ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಡ್ರಾಮ್ಯಾಟಿಕ್ ಆಗಿ ಟೆಂಪರೇಚರ್ ಡ್ರಾಪ್ ಆಗೋದ್ರಿಂದ ಅಲರ್ಜಿ ಕಾಯಿಲೆ ಇದ್ದವರಿಗೆ ಅವ್ರ ಅಲರ್ಜಿ ಜಾಸ್ತಿ ಆಗ್ಬೋದು. ಸೆಕೆಂಡ್, ನಾವು ನೀರು ಕುಡಿಯುವಾಗಲೂ ಅಷ್ಟೇ. ಐ ಥಿಂಕ್ ಸಡನ್ ಆಗಿ ಕೋಲ್ಡ್ ವಾಟರ್ ಕುಡಿದ್ಬಿಟ್ರೆ ಅಗೇನ್ ಸಡನ್ ಡ್ರಾಪ್ ಇನ್ ಟೆಂಪರೇಚರ್, ಆ ಟೆಂಪರೇಚರ್ ಸೆನ್ಸಿಟಿವಿಟಿಯಿಂದ ಕೆಲವರಿಗೆ ಕೆಮ್ಮು ಬರುವಂಥದ್ದು, ಎಸ್ಪೆಷಲಿ ಅಲರ್ಜಿ ಇದ್ದವರಿಗೆ ಬರ್ಬೋದು. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಸ್ವಲ್ಪ ಲೂಕ್ ವಾರ್ಮ್ ವಾಟರ್, ನಾರ್ಮಲ್ ಟೆಂಪರೇಚರ್ ವಾಟರ್ ಕುಡಿದ್ರೆ ಉತ್ತಮ. ಥರ್ಡ್, ಶುಗರ್ ಡ್ರಿಂಕ್ಸ್. ಐ ಥಿಂಕ್ ವಿ ಆಲ್ ನೋ ಅಲ್ವಾ, ಶುಗರ್ ಡ್ರಿಂಕ್ಸ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ಶುಗರ್ ಆಸ್ ಸಚ್ ಇಸ್ ಅ ಮಾಡರ್ನ್ ಡೇ ಓಪಿಯಾಯ್ಡ್ ತರ, ಅಂದ್ರೆ ಅದ ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ಜೀವನ ಪರ್ಯಂತ ಪರಿಣಾಮ ಎದುರಿಸ್ತಾ ಇರ್ತೀವಿ. ಬಟ್ ಐ ಥಿಂಕ್ ORS ಇಸ್ ಅ ಗುಡ್ ಸೊಲ್ಯೂಷನ್. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಶುಗರ್ ಕಂಟೆಂಟ್ ಇರುತ್ತೆ, ಬಟ್ ಐ ಥಿಂಕ್ ಹ್ಯಾವಿಂಗ್ ಎಲೆಕ್ಟ್ರೋಲೈಟ್ ವಾಟರ್ ಲೈಕ್ ORS, ಎಸ್ಪೆಷಲಿ ಡಿಹೈಡ್ರೇಟ್ ಆದಾಗ, ಇಸ್
ಇಸ್ ಅ ಗುಡ್ ರಿಹೈಡ್ರೇಟಿಂಗ್ ಸೊಲ್ಯೂಷನ್. ಮತ್ತೆ ಆಕ್ಸೆಸ್ ಟು ಹೈ ಕ್ವಾಲಿಟಿ ವಾಟರ್. ಸೊ ಅಂದ್ರೆ ನಾವು ಅವಾಗಲೇ ಡಿಸ್ಕಸ್ ಮಾಡಿದಂಗೆ ನೋಡಿ, ಹೊರಗಡೆಯಿಂದ ಈ ಐಸ್ ಕ್ರೀಮ್, ವಾಟರ್, ಎನಿ ವಾಟರ್ ಕನ್ಸಂಪ್ಷನ್, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ನಮ್ಗೆ ಎಸ್ಪೆಷಲಿ ಡೋಂಟ್ ನೋ ದ ಕ್ವಾಲಿಟಿ ಆಫ್ ವಾಟರ್ ಯೂಸ್ ಅಲ್ವಾ, ಅದರಿಂದ ವೈರಲ್ ಸ್ಟಮಕ್ ವೈರಲ್ ಇನ್ಫೆಕ್ಷನ್ಸ್, ಬಟಲ್ ಇನ್ಫೆಕ್ಷನ್ಸ್ ಬರುವಂತ ಪ್ರಾಬ್ಲಮ್ಸ್ಗಳು ಬರ್ಬೋದು. ಕವಿತಾ ಅವರು, ಅಂದರೆ ಈಗಾಗಲೇ ಹವಾಮಾನ ಇಲಾಖೆ ನಾನು ಹೇಳ್ದಂಗೆ ಮುಂದಿನ ಅಂದರೆ ಮೇ 5ನೇ ತಾರೀಕಿನವರೆಗೂ ಕೂಡ ದೇಶದ ನಾನಾ ಭಾಗಗಳಲ್ಲಿ ಹೀಟ್ ವೇವ್ ಅಲರ್ಟ್ ಕೊಡ್ತಾ ಇದೆ. ಅಂದರೆ ಬಿಸಿ ಗಾಳಿ ಬರುತ್ತೆ, ಎಚ್ಚರನ ವಹಿಸಿ ಅಂತ. ಅಂದರೆ ಒಂದಷ್ಟು ನಾವು ಕೂಡ ಒಂದು ಪ್ರೊಟೆಕ್ಷನ್ಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಮಕ್ಕಳಿದ್ದಾಗ, ಹಿರಿಯರಿದ್ದಾಗ ಒಂದಷ್ಟು ಆ ಪ್ರೊಟೆಕ್ಷನ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದಕ್ಕೇನು ಹೇಳ್ತೀರಿ? ಹೌದು, ಖಂಡಿತ ಪ್ರೊಟೆಕ್ಷನ್ ಅಂತೂ ತಗೊಳ್ಳೇಬೇಕು. ಅತಿ ಹೆಚ್ಚು ಮುಂಜಾಗ್ರತೆಯನ್ನು ಸಣ್ಣ ಮಕ್ಕಳನ್ನ ಜೊತೆಲಿ ಇಟ್ಕೊಂಡಿರೋರು ವಹಿಸ್ಬೇಕಾಗತ್ತೆ. ಮನೆ ಮುಂಚೆ ಎಲ್ಲ ಏನಂದ್ರೆ ನಾವು ಮನೆಯಲ್ಲೇ ಇದ್ದೀವಿ ಅಂದಾಕ್ಷಣ ಒಂಥರ ನಿರಾತಂಕವಾಗಿರ್ತಾ ಇದ್ರು ಸಮ್ಮರ್ಸ್ ಅಲ್ಲಿ. ಈಗ ಹಾಗಿಲ್ಲ, ಮನೆಯಲ್ಲೂ ಕೂಡ ಅವರು ಮುನ್ನೆಚ್ಚರಿಕೆನ ವಹಿಸಬೇಕಾಗತ್ತೆ. ಸೊ ಅದೇ ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಅತಿ ಕಾಟನ್ದು ತೆಳ್ಳಗಿನ 1 ಲೇಯರ್ ಬಟ್ಟೆ ಅಷ್ಟೇ ಹಾಕಿ ಮಕ್ಕಳನ್ನ ಅತಿ ಹೆಚ್ಚು ಬಟ್ಟೆಗಳಿಂದ ರ್ಯಾಪ್ ಮಾಡದೆ, ಅತಿ ಸಣ್ಣ ಮಕ್ಕಳನ್ನ ಎಲ್ಲರೂ ಅಷ್ಟೇ ಮನೆಯಲ್ಲಿ ಪ್ರತಿಯೊಬ್ಬರು ಈಗ ಲೈಟ್ ಕಲರ್ಡ್ ಬಟ್ಟೆಗಳನ್ನ ಧರಿಸೋದು, ಅಂದ್ರೆ ಅತಿ ಹೆಚ್ಚು ಹೀಟ್ ಅಬ್ಸಾರ್ಬ್ ಆಗುವಂತ ಈ ಬ್ಲ್ಯಾಕ್ ಇರ್ಬೋದು ಅಥವಾ ಡಾರ್ಕ್ ಕಲರ್ಸ್ಗಳನ್ನ ಅವಾಯ್ಡ್ ಮಾಡಿ ಲೈಟ್ ಕಲರ್ಸು ಮತ್ತೆ ಕಾಟನ್ ಬಟ್ಟೆಗಳನ್ನ ಧರಿಸೋದು ತುಂಬಾ ಒಳ್ಳೆಯದು. ಜೊತೆಗೆ ದೇಹನ ತಂಪ ಇಟ್ಕೊಳ್ಳುವಂಥ ಪಾನೀಯಗಳು ನೈಸರ್ಗಿಕವಾಗಿ ಆದಷ್ಟು ಕನ್ಸ್ಯೂಮ್ ಮಾಡಬೇಕು. ಈಗ ಕಲರ್ಡ್ ಎಲ್ಲ ಏರಿಯೇಟೆಡ್ ಜ್ಯೂಸ್ ಇರ್ಬೋದು, ಏನೆಲ್ಲ ತಂದು ಫ್ರಿಜ್ಜಲ್ಲಿ ತುಂಬಿಸಿಟ್ಟಿರ್ತೀರೋ ಅದನ್ನ ಖಂಡಿತವಾಗ್ಲಿ ಬಿಡಬೇಕಾಗತ್ತೆ. ಸೊ ನಾವೇ ಮನೆಯಲ್ಲಿ ಈಗ ಸಿಗುವಂಥ ಹಣ್ಣುಗಳನ್ನ, ಇವಾಗ ಸೀಸನಲ್ ಫ್ರೂಟ್ಸ್ ಏನೇನು ಬರುತ್ತೆ ಆ ಥರ ಹಣ್ಣಿಂದಾನೇ ಮಕ್ಕಳಿಗೆ ಜ್ಯೂಸ್ ಮಾಡ್ಕೊಡ್ಬೋದು. ಆ ಜ್ಯೂಸ್ ಮಾಡುವಾಗಲೂ ಒಂದು ಎಚ್ಚರಿಕೆ ಏನಂದ್ರೆ ಸಕ್ಕರೆನ ಬಳಸದೇ ಇರೋದು ಬಹಳ ಒಳ್ಳೆಯದು. ಸೊ ಇಲ್ಲ ಹಾಗೇ ತಿಂತಾರೆ ಮಕ್ಕಳು, ಸ್ವಲ್ಪ ದೊಡ್ಡವರಿದ್ದಾರೆ ಅನ್ನೋರಿಗೆಲ್ಲ ಹಣ್ಣನ್ನ ತಿನ್ನಕ್ಕೆ ರೆಕಮೆಂಡ್ ಮಾಡ್ತೇನೆ ನಾನು. ಸೊ ಅದನ್ನ ಶುದ್ಧವಾಗಿ ತೊಳೆದು, ನಿಮ್ಗೆಲ್ಲ ಗೊತ್ತಿದೆ ಎಲ್ಲ ಹಣ್ಣಿಗೂ ಪೆಸ್ಟಿಸೈಡ್ಸ್ ಹಾಕೇ ಇರ್ತಾರೆ. ಸೊ ಒಂದು ಉಪ್ಪು ನೀರಿಂದ ಒಂದು ತೊಳೆಯೋ ಒಂದು ಅಭ್ಯಾಸ ಇಟ್ಕೊಂಡು ಚೆನ್ನಾಗಿ ತೊಳೆದಿರೋ ಹಣ್ಣನ್ನ ತಿನ್ನಬೇಕು. ಎಲ್ಲಿವರೆಗೂ ನಮಗೆ ಹಲ್ಲಿದೆಯೋ ಅಲ್ಲಿವರೆಗೂ ನಾವು ಜ್ಯೂಸ್ ಕುಡಿಬಾರ್ದು. ಅತಿ ಸಣ್ಣ ಮಕ್ಕಳು ಯಾರಿಗೆ ತಿನ್ನಕ್ಕಾಗಲ್ಲ ಅನ್ನೋರ್ಗೆ ಮಾತ್ರ ಜ್ಯೂಸ್ ಮಾಡಿ ಕೊಡಬೇಕು. ಅವ್ರಿಗೆ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ ಕೊಡೋದು. ಈ ಎಳನೀರು ಇರ್ಬೋದು ಅಥವಾ ಮಜ್ಜಿಗೆ ಕುಡಿಯೋದಿರ್ಬೋದು ಅಥವಾ ಈ ನಿಂಬೆ ಹಣ್ಣಿನ ಪಾನಕ ಕುಡಿಯೋದು. ಸೊ ಈ ತರ ಒಂದು ನೈಸರ್ಗಿಕವಾಗಿ ದೇಹದ ಉಷ್ಣಾಂಶನ ಕಡಿಮೆ ಮಾಡಿಕೊಂಡು ಈ ಒಂದು ಏನು ಮುಂಬರೋ ಒಂದು ಹೀಟ್ ವೇವ್ನ ಎಚ್ಚರಿಕೆ ಏನಿದೆ ಅದರಿಂದ ನಾವು ನಮ್ಮನ್ನು ನಾವು ರಕ್ಷಿಸ್ಕೋಬಹುದು. ಒಂದು ಉಡುಗೆ ತೊಡುಗೆ ನಾನು ಹೇಳಿದ ಹಾಗೆ ಬಟ್ಟೆಗಳು ಅತಿ ಕಾಟನ್ನೇ ಧರಿಸೋದು, ಮತ್ತೆ ಹೊರಗಡೆ ಹೋದಾಗ್ಲೂ ಅಷ್ಟೇ ಮನೆಯಿಂದ ನೀರನ್ನ ತಗೊಂಡು ಹೋಗೋದು, ಆಮೇಲೆ ಕಾಟನ್ ಬಟ್ಟೆ ಧರಿಸೋದು, ಮತ್ತೆ ಬಹಳ ಬಿಸಿಲಿದೆ ಅನ್ನೋ ಸಮಯದಲ್ಲಿ ಆದಷ್ಟು ನಾವು ಇವಾಗ ಎಲ್ಲ ಮೆಟ್ರೋ ಬಳಕೆ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಒಂದು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡ್ಬೇಕಂದ್ರೆ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದು. ಈ ರೀತಿ ಸಣ್ಣ ಸಣ್ಣ ಒಂದು ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಚೂರಾದ್ರೂ ಪರಿಣಾಮ ಬೀರುತ್ತೆ. ನಿಜ. ಮಂಜು, ಮಳೆನೇ ಇಲ್ಲ ಅನ್ನೋದು ಕೂಡ ಈ ಒಂದು ಇಷ್ಟೊಂದು ಬಿಸಿಲಿನ ಬೇಗೆಗೆ, ತಾಪಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಂತ. ಯಾಕಂತಂದ್ರೆ ನೋಡಿ, ಮುಂಗಾರು ಬರಬೇಕಾಗಿತ್ತು, ಮಳೆ ಬಂದಿಲ್ಲ. ಹವಾಮಾನ ಇಲಾಖೆಯವರು ಈ ಬಾರಿ ಯಥೇಚ್ಛವಾಗಿ ಮಳೆ ಆಗುತ್ತೆ, ತುಂಬಾ ಚೆನ್ನಾಗಿ ಮಳೆ ಆಗುತ್ತೆ ಅನ್ನೋದೇ ಮಾಹಿತಿ ಈಗಲೂ ಕೂಡ ಕೊಟ್ಟಿದ್ದಾರೆ ಕೂಡ. ಬಟ್ ಆದ್ರೆ ಮಳೆ ಮಾತ್ರ ಬರ್ತಾ ಇಲ್ಲ. ಬಂದ್ರೂ ಕೂಡ ಎಲ್ಲೋ ಒಂದೆರಡು ಕಡೆ ಹನಿ ಇಟ್ಟು ಹೋಗ್ತಾ ಇದೆ ಹೊರತು ಎಲ್ಲಾ ಕಡೆ ಮಳೆ ಆಗ್ತಾ ಇಲ್ಲ ಅನ್ನೋದು, ಇದು ಕೂಡ ಬಹುಶಃ ಇವತ್ತಿನ ಈ ಒಂದು ಲೆವೆಲ್ಗೆ ಕಾರಣ ಆಗ್ತಾ ಇದೆ ಅನ್ಸುತ್ತೆ. ಬೆಂಗಳೂರು ಮಟ್ಟಕ್ಕೆ ನೋಡೋದಾದ್ರೆ, ಯಾಕಂದ್ರೆ ಬಾಗಲಕೋಟೆ, ರಾಯಚೂರು, ಬಳ್ಳಾರಿ ಇಲ್ಲೆಲ್ಲ 41-42 ಡಿಗ್ರಿ ದಾಟಿ ಹೋಗಿದೆ. ಅಲ್ಲಿ ಜನ ಬೆಂದು ಹೋಗ್ತಾ ಇದ್ದಾರೆ ಲಿಟ್ರಲಿ. ಯಾಕಂತಂದ್ರೆ ಇಲ್ಲಿರುವಂತಹ ಒಂದು ತಾಪಮಾನ ಅಂದ್ರೆ ಈಗ ಎಷ್ಟಿದೆಯೋ 38-39 ಬಂದ್ಬಿಟ್ಟಿದೀವಿ ನಾವು, ಅಷ್ಟು ಅಲ್ಲಿರ್ತಿತ್ತು. ಬಟ್ ಅವರು 40 ದಾಟಿ ಮುಂದಕ್ಕೆ ಹೋಗಿದ್ದಾರೆ. ಅವರು ಕೂಡ ಹೆಚ್ಚಿನ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು. ಏನ್ ಹೇಳ್ತೀರಿ? ಅದೇ ಮೇಡಮ್, ಈಗ ನಮ್ಮನ್ನು ತಂಪು ಮಾಡ್ಕೊಳಕ್ಕೆ ಹೆಂಗೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದೀವಿ. ಈಗ ನಮ್ಮನ್ನ ತಂಪು ಮಾಡ್ಕೊಳಕ್ಕೆ ನಾವು ಚೆನ್ನಾಗಿರೋಕ್ಕೋಸ್ಕರ ಅದೇ ರೀತಿ ಭೂಮಿಯನ್ನು ತಂಪು ಮಾಡಕ್ಕೆ ಯೋಚನೆ ಮಾಡಿ. ಭೂಮಿಯನ್ನು ಹೆಂಗೆ ತಂಪಾಗಿ ಇಟ್ಕೋಬೇಕು ಅಂತ, ಭೂಮಿಯನ್ನು ತಂಪಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಶಾಶ್ವತವಾದ ಪರಿಹಾರ ನಾವು ಚೆನ್ನಾಗಿರೋದಕ್ಕೆ. ಇದೆಲ್ಲ ತಾತ್ಕಾಲಿಕ. ಈಗ ಏನೆಲ್ಲ ನಾವು ಮಾತಾಡ್ಕೊಳ್ತಾ ಇದೀವಿ ಇವೆಲ್ಲ ತಾತ್ಕಾಲಿಕ. ಒಂದು ನಮ್ಮ ಜನರೇಷನ್ಗೆ ಆಗೋಯ್ತು. ಮುಂದಿನ ಪೀಳಿಗೆಗೆ ಏನು, ಅವ್ರು ಹೆಂಗಿರ್ಬೇಕು, ಛತ್ರಿ ಹಿಡ್ಕೊಂಡೇ ಓಡಾಡ್ಬೇಕು, ಪ್ರತಿದಿನ ಛತ್ರಿ ಹಿಡ್ಕೊಂಡೇ ಬರಬೇಕು. ಮಳೆಗೂ ಛತ್ರಿ, ಬಿಸಿಲಿಗೂ ಛತ್ರಿ, ಬದುಕೋಕೆ ಛತ್ರಿನೇ ನಮಗೊಂದು ಇದಾಗ್ಬಿಟ್ರೆ, ಒಂದು ಬಿಸಿಲಿಗೆ ಅದು ಮತ್ತೆ ಬೇರೆ ಆಕ್ಸಿಜನ್ ಸಮಸ್ಯೆ ಆದರೆ ಮತ್ತೆ ಅದೊಂದು ಸಿಲಿಂಡರ್ ಹಾಕೊಂಡು ಒತ್ತಾಡ್ಕೊಂಡು ಓಡಾಡಬೇಕು. ಎಲ್ಲ ಬರೀ ಇದೆ. ಇದಕ್ಕೆಲ್ಲ ಅಲ್ಟಿಮೇಟ್ ಇರೋದು ಒಂದೇ ಒಂದು ಆನ್ಸರು, ಒಂದೇ ಒಂದು ಪರಿಹಾರ ಅಂದ್ರೆ ನಮ್ಮ ಪರಿಸರ ಸಂರಕ್ಷಣೆ ಮಾಡಬೇಕು. ಬರೀ ನಾವು ಗಿಡ ನೆಟ್ಬಿಟ್ಟು ಒಂದು ಅಷ್ಟೇ ಅಲ್ಲ ಮೇಡಮ್, ಕಾಡುಗಳನ್ನ ಉಳಿಸ್ಬೇಕು. ನಮ್ಮ ಸುತ್ತ ಇರೋದ ಬೆರಳೆಣಿಕೆ ಎಷ್ಟಿದಾವೆ ಕೆರೆಗಳು, ಅವನ್ನ ಉಳಿಸ್ಕೋಬೇಕು, ಕಾಡುಗಳನ್ನ ಉಳಿಸ್ಕೋಬೇಕು. ಈಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ನಮ್ಮ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಮತ್ತೆ ಕೆಲವೊಂದು DRDO ಕ್ವಾರ್ಟರ್ಸ್ಗಳೇನಿರ್ತವೆ ಇಂಥ ಕಡೆ ಬಹಳಷ್ಟು ಎಚ್ಚೆತ್ತಾಗಿ ಮರಗಳನ್ನ ಬೆಳೆಸಿರ್ತಾರೆ. ಈ ಕಾಡುಗಳಿಂದಾನೇ ಇವತ್ತು ಬೆಂಗಳೂರಿಗೆ ಒಂದಷ್ಟು ಈ ಲಾಲ್ಬಾಗ್, ಕಬ್ಬಾನ್ ಪಾರ್ಕ್ ಇವು ಇಷ್ಟು ಸೇರ್ಕೊಂಡ್ರೆ ಮಾತ್ರ ನಮ್ಗೆ ಗಾಳಿ ಸಿಗ್ತಾ ಇರೋದು. ಇನ್ನು ನಾವು ಮನೆ ಮುಂದೆ ದೊಡ್ಡ ಮರ
ಹಾಕ್ಬಿಟ್ಟಿದೀವಿ, ಭಾಳ ಚೆನ್ನಾಗಿ ಗಾಳಿ ಬರ್ತಾ ಇದೆ, ನಮ್ಮ ಒಬ್ಬನಿಗೆ ಸಾಕು, ನಮ್ಮ ಜೊತೆಲಿರೋರಿಗೆ ಯಾರು ಕೊಡ್ತಾರೆ ಗಾಳಿ. ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರಗಳು. ನಾವು ಆಮೇಲೆ ಮೇಡಮ್ ಈಗ ಎಲೆಕ್ಷನ್ಸ್ ಬರ್ತವೆ, ಎಲೆಕ್ಷನ್ಸ್ ಬಂದಾಗ ನಾವು ಏನೋ ಒಂದು ಇವತ್ತು ತುಂಬಾ ಜನ ಬುದ್ಧಿವಂತರಾಗಿದ್ದೀವಿ, ಯಾರು ದುಡ್ಡು ಇಸ್ಕೊಂಡು ಓಟ್ ಹಾಕಲ್ಲ, ಬಹಳ ಜನ ಎಜುಕೇಟೆಡ್ಸ್ ಆಗಿದ್ದೀವಿ. ನಮ್ಗೆ ಯಾರು ಅನ್ಸುತ್ತೆ ಮೇಡಮ್, ಕೆಲವು ಕಡೆ ಅನ್ಸುತ್ತೆ, ಬಟ್ ಇನ್ನು ಕೆಲವು ಕಡೆ ಇದೆ, ಬಹಳ ಕಡೆ ಇದೆ. ಬಟ್ ನಾನು ಮನವಿ ಮಾಡೋದೇನಂದ್ರೆ ಇನ್ನೂ ಬಹಳಷ್ಟು ಕಡೆ ಅದು ಆಗ್ಬೇಕು. ನನ್ನ ಮನವಿ ಮಾಡೋದೊಂದೇ, ಇನ್ನೂ ಬಹಳಷ್ಟು ಚುನಾವಣೆಯಿಂದ ZP ಎಲೆಕ್ಷನ್ ಇದೆ, BBMP ಇದೆ, ಮುಂದಿನ ನೆಕ್ಸ್ಟ್ MLA ಇದಾದ್ಮೇಲೆ MLAನೂ ಬರ್ತಾರೆ. ಅವ್ರಿಗೆ ನಾವು ಕೇಳೋದು ಒಂದೇ, ಸರ್ ನಿಮ್ಮ ಪ್ರಣಾಳಿಕೆಯಲ್ಲಿ ಪರಿಸರಕ್ಕೋಸ್ಕರ ಏನೆಲ್ಲ ನೀವು ಅಜೆಂಡಾ ಹಾಕೊಂಡಿದ್ದೀರಿ ತೋರಿಸಿ. ಪರಿಸರಕ್ಕೋಸ್ಕರ ನಿಮ್ಮ ಕೊಡುಗೆ ಏನು? ಅಲ್ಲ, ಇದು ನೀವು ಮಾತ್ರ ಅಲ್ಲ, ಪ್ರತಿಯೊಬ್ರು ಮಾಡ್ಬೇಕಂತ ನಾನು ಮನವಿ ಮಾಡ್ತಾ ಇರೋದು ಮೇಡಮ್. ಪ್ರತಿಯೊಬ್ರು ಕೇಳಬೇಕು ಇದನ್ನ. ವಾತಾವರಣ ಚೆನ್ನಾಗಿದ್ರೆ ಇವತ್ತು ಬಹಳಷ್ಟು ಜನ ನೋಡ್ತಾ ಇದ್ದಾರೆ, ಇವತ್ತು ಖಂಡಿತ ಮೇಡಮ್ ಅವ್ರಿಗೋಸ್ಕರ ಮೇಡಮ್ ನಮ್ಮ ಶಾಸಕರು ಚೆನ್ನಾಗಿರ್ಬೇಕು. ಅಲ್ಲ, ಈಗಿನ ಜನತೆ ಕಾಂಪಿಟೇಷನ್ ಬಿದ್ದೋ ರೀತಿಯಾಗಿ ಆಬ್ವಿಯಸ್ಲಿ ಫ್ರೀ ಬೀಸ್ ಮೊರೆ ಹೋಗಿದ್ದಾರೆ ಎಲ್ಲಾ ಪಕ್ಷಗಳು, ಯಾರು ಹೊರತಾಗಿಲ್ಲ. ಈಗ ಅವ್ರು ನೋಡಿ ಇವ್ರು, ಇವ್ರು ನೋಡಿ ಅವರು, ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆದ್ರೆ ಪರಿಸರಕ್ಕೆ ನಾವೇನ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ಯಾರು ಹೇಳೋದು, ಜನ ಕೂಡ ಕೇಳಲ್ಲ. ಅದು ಬಹಳ ದೊಡ್ಡ ವಿಪರ್ಯಾಸ. ತೋರಿಕೆಗೆ ಕೆಲಸ ಆಗಬಾರ್ದು, ಕಣ್ಣೀರು ಕೆಲಸ ಆಗಬಾರ್ದು, ಶಾಶ್ವತ ಪರಿಹಾರ ಬೇಕು ನಮ್ಗೆ. ತಾತ್ಕಾಲಿಕವಾಗಿ ನಾಟಕ ಆಡೋದು ಬೇಡ. ಮಾತಾಡ್ತೀನಿ ಮಂಜು ಅವರೇ ಲೈನಲ್ಲಿ ಇದೇ ರೀತಿ. ಎಸ್ ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ, ಬಟ್ ಆದರೆ ಸರ್ಕಾರಗಳು ಕೂಡ ಈ ಕುರಿತಾಗಿ ಗಮನ ಹರಿಸ್ಬೇಕು. ಕೇವಲ ರೂಲ್ಸ್ ಮಾಡಿ ಇಟ್ಟರೆ ಸಾಲಲ್ಲ, ಎಷ್ಟರ ಮಟ್ಟಿಗೆ ಅದನ್ನು ಜನ ಫಾಲೋ ಮಾಡ್ತಾ ಇದ್ದಾರೆ ಆಯಿತಾ. ಬೆಂಗಳೂರಿನಲ್ಲಿ ನೀವು ನಿಜಕ್ಕೂ ಹಾಗಾದರೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಂಡಿದ್ದೀರಿ, ಯಾವ ಕಡೆಗಳಲ್ಲಿ, ಜೊತೆಗೆ ಇಲ್ಲಿನ ನಾಗರಿಕರು ಕೂಡ ಎಷ್ಟರ ಮಟ್ಟಿಗೆ ಈ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ, ಇದನ್ನು ಕೇಳ್ತಾ ಇರೋರು ಯಾರು, ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ. ಸಿಲಿಕಾನ್ ಸಿಟಿ ಜನ, ಭಾಸ್ಕರನ ಈ ಕಿರಣಗಳು ನಿಜಕ್ಕೂ ಎಷ್ಟರ ಮಟ್ಟಿಗೆ ತಾಪಮಾನ ಹೆಚ್ಚಾಗಿದೆ ಅಂತಂದರೆ ಸನ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇಂತಹ ಒಂದು ಘಟನೆಗಳಿಂದಲೂ ಕೂಡ ಈಗಾಗಲೇ ಬಳಲ್ತಾ ಇದ್ದಾರೆ. ಡಾಕ್ಟರ್, ನೀವು ಹೇಳಿದ್ರಿ ಪುಟ್ಟ ಮಕ್ಕಳಿಗೆ ಆರೈಕೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಬೇಸಿಗೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಎಷ್ಟೇ ಮುತುವರ್ಜಿ ವಹಿಸಿ ನೋಡಿಕೊಂಡ್ರು ಕೂಡ ಕಡಿಮೆನೆ. ಯಾಕಂದರೆ ಹುಟ್ಟಿದ ಮಕ್ಕಳಿಗೆ ಶಾಖ ಇರಬೇಕು, ಬೆಚ್ಚಗಿರಬೇಕು ಅಂತ ಮೈ ತುಂಬ ಬಟ್ಟೆ ಹಾಕ್ತಾರೆ, ಕಂಪ್ಲೀಟಾಗಿ ಹೊದಿಸಿರ್ತಾರೆ. ಇದರಿಂದ ಉಸಿರುಗಟ್ಟಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹೀಟ್ ಸ್ಟ್ರೋಕ್ ಆಗುವಂತಹ ಪ್ರಕರಣಗಳು ಕೂಡ ಪುಟ್ಟ ಮಕ್ಕಳು ಆಟ ಆಡ್ತಾ ಇರೋ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಇದರಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ? ಐ ಥಿಂಕ್ ಎಸ್ಪೆಷಲಿ 6 months ಸಣ್ಣಪಟ್ಟ ಮಕ್ಕಳಿಗೆ ನೀವು ಹೇಳಿದಂಗೆ ನಾರ್ಮಲಿ ಅಡ್ವೈಸ್ ಏನ್ ಕೊಡ್ತೀವಿ ಅಂತಂದ್ರೆ, ಮಗು ಕೋಲ್ಡ್ ಆಗ್ಬಾರ್ದು ಅಂತ. ಯಾಕಂದ್ರೆ ಅವ್ರ ಸ್ಕಿನ್ ತುಂಬಾ ತಿನ್ನಾಗಿರುತ್ತಲ್ವಾ. ಸೊ ಎಸ್ಪೆಷಲಿ ವಿಂಟರ್ ಅಲ್ಲಿ ಏನ್ ಮಾಡಿ ಕ್ಯಾಪ್ ಹಾಕೋದು, ಸಾಕ್ಸ್ ಹಾಕೋದು, 3 layer ಬಟ್ಟೆ ಹಾಕೋದು, ಅದನ್ನ ಹೇಳಿಕೊಟ್ಟಿರ್ತೀವಿ. ಯಾಕಂತಂದ್ರೆ ಹೈಪೋಥರ್ಮಿ ಆಗ್ಬಾರ್ದು ಅಂತ. ಈ ಸಣ್ಣ ಮಕ್ಕಳಲ್ಲಿ ಎಸ್ಪೆಷಲಿ ಇದೊಂದು ದೊಡ್ಡ ಇಟ್ಸ್ ಅ ಬಿಗರ್ ಪ್ರಾಬ್ಲಮ್. ಅಂದ್ರೆ ಬಾಡಿ ಟೆಂಪರೇಚರ್ ಕಮ್ಮಿ ಆಗೋದು, ಅದರಿಂದ ಮಕ್ಕಳು ಬೆಳೆಯಲ್ಲ, ಹೀಟ್ ಸ್ಟ್ರೆಸ್ ಆಗುತ್ತೆ ಅವರಿಗೆ. ಬಟ್ ಸಮ್ಮರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಂಬಿಯಂಟ್ ಟೆಂಪರೇಚರ್ ಜಾಸ್ತಿ ಇದ್ದಾಗ ನಾವು ಈ ತರ ಎಕ್ಸೆಸಿವ್ ಲೇಯರ್ ಕ್ಲಾತ್ ಹಾಕ್ಬಿಟ್ರೆ ಅದರಿಂದಲೇ ಜ್ವರ ಕಾಣಿಸ್ಬೋದು. ಸೊ ಹೆಚ್ಚಾಗಿ ನಾನು ಅವಾಗ ಹೇಳ್ದಂಗೆ ಸುಮಾರು ಪೇರೆಂಟ್ಸ್ ಏನ್ ಅಂದ್ಕೊಳ್ತಾರೆ, ಮಗುಗೇನೋ ಇನ್ಫೆಕ್ಷನ್ ಆಗಿದೆ ಅಂದ್ಕೊಳ್ತಾರೆ. ದಟ್ಸ್ ಪ್ಯೂರ್ಲಿ ಬಿಕಾಸ್ ಆಫ್ ಎಕ್ಸೆಸಿವ್ ಕ್ಲೋದಿಂಗ್. ಎನ್ವೈರನ್ಮೆಂಟಲ್ ಫೀವರ್ ಅಂತ ಹೇಳ್ತೀವಿ. 100 Fahrenheit ಕಿಂತಲೂ ಮೇಲೆ ಜ್ವರ ಬಂದ್ಬಿಡುತ್ತೆ. ಸೊ ವಾಟ್ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ, ಮಗು ಮೈ ಮತ್ತೆ ಕೈ ಕಾಲು ಇಟ್ ಶುಡ್ ಬಿ ವೆರಿ ವಾರ್ಮ್ ಅಷ್ಟೇ, ತುಂಬಾ ಬಿಸಿ ಆಗಬಾರ್ದು. ಸೊ ಲಾಸ್ಟ್ ಟೈಮ್ ಯಾರೋ ಹೇಳಿದಂಗೆ, ಐ ಥಿಂಕ್ ಕಾಟನ್ ಕ್ಲೋತ್, ಥಿನ್ ಲೇಯರ್ಡ್ ಕ್ಲೋತಿಂಗ್ ಇಸ್ ಇಂಪಾರ್ಟೆಂಟ್ ಜಸ್ಟ್ ಟು ಕೀಪ್ ದ ಚೈಲ್ಡ್ ವಾರ್ಮ್, ನಾಟ್ ವೆರಿ ಹಾಟ್. ಸುಮಾರು ಮಟ್ಟಿಗೆ ಪೇರೆಂಟ್ಸ್ ಇಲ್ಲ ಸಣ್ಣ ಮಗು ನಾವು ಫ್ಯಾನ್ ಯೂಸ್ ಮಾಡಬಾರ್ದು, ಕೂಲರ್ ಯೂಸ್ ಮಾಡಬಾರ್ದು ಅಂದ್ಕೊಳ್ತಾರೆ. ಇಟ್ ಇಸ್ ನಾಟ್ ಟ್ರೂ. ಅಂದ್ರೆ ಕೋಲ್ಡ್ ವೆದರ್ ಅಲ್ಲಿ obviously we don't want to, ಬಟ್ ಈ ಬೆಚ್ಚಗಿರೋ ವೆದರ್ ಅಲ್ಲಿ ಐ ಥಿಂಕ್ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ as long as child is not suffering ಅಂದ್ರೆ ಎಕ್ಸೆಸ್ ಕೋಲ್ಡ್ ಆಗಬಾರ್ದು. ಜಸ್ಟ್ ಇನಫ್ ಲೇಯರ್ ಕ್ಲೋತ್ ಅಂಡ್ ಕೀಪ್ ದ ಟೆಂಪರೇಚರ್ ಅಂಡರ್ ನಾರ್ಮಲ್ ರೇಂಜ್. ದೊಡ್ಡ ಮಕ್ಕಳಿಗೆ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಎಸ್ಪೆಷಲಿ ಈ ಮಧ್ಯಾಹ್ನ ಸಮಯ, when it is really hot ಅಲ್ಲ, ಆ ಟೈಮಲ್ಲಿ ಆದಷ್ಟು ಆಕ್ಟಿವಿಟಿ ಕಮ್ಮಿ ಮಾಡಿಸಿದ್ರೆ ಒಳ್ಳೇದು. ಸಾಯಂಕಾಲ ಹೊತ್ತಲ್ಲಿ ಆಡುವಾಗ ಅವ್ರಿಗೆ ನೀರು ತಕೊಂಡು ಹೋಗ್ಬೇಕು, ಆಟ ಆಡಿದಾಗ ಮಧ್ಯ ಮಧ್ಯೆ ನೀರು ಕುಡಿತಾ ಇರಬೇಕು. ಇದೆಲ್ಲ ನಾವು ಹೇಳಿ ಕಳ್ಸ್ಕೋಬೇಕು. ಮತ್ತೆ ಅಲ್ಲೂ ಅಷ್ಟೇ, ಬಿಕಾಸ್ ಏನಾಗುತ್ತೆ, ನಾವು ಅತಿ ತುಂಬಾ ಬಾರಿಕೆ ಆದಾಗ ಮಾತ್ರ ನೀರು ಕೊಡ್ಲಿಕ್ಕೆ ಹೋದ್ರೆ ಹೊರಗಡೆಯಿಂದ ನೀರು ತಗೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಸೊ ಆಟ ಆಡುವಾಗ ಮೇಕಿಂಗ್ ಶೂರ್ ದಟ್ ದೇ ಕ್ಯಾರಿ ಗುಡ್ ಕ್ವಾಲಿಟಿ ಆಫ್ ವಾಟರ್, ಅದರ ಮೇಲೆ ಗಮನ ಹರಿಸಬೇಕು ಅಂತ ಹೇಳಿ ಬಯಸ್ತೀನಿ. ಓಕೆ ಕವಿತಾ ಅವ್ರೆ, ಅಂದರೆ ಈಗಾಗಲೇ ನಾವು ನೀರಿನ ಅಭಾವವನ್ನು ಸಿಲಿಕಾನ್ ಸಿಟಿಯಲ್ಲಿ ಗಮನಿಸ್ತಾ ಇದ್ದೀವಿ. ಎಷ್ಟೇ ಜಾಗೃತಿ ವಹಿಸಿದ್ರು ಕೂಡ ನೀರಿನ ದುಂದು ವೆಚ್ಚ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನ ವೇಸ್ಟಾಗಿ ಉಪಯೋಗಿಸ್ತಾ ಇದ್ದಾರೆ. 28 ಲಕ್ಷ ಚಿಲ್ಲರೆ ಬರೀ ದಂಡ
ಕಟ್ಟಿಸ್ಕೊಂಡಿದ್ದಾರೆ BWSSB ಅವರು. ಅದನ್ನ ಕಾರ್ ವಾಶ್ಕೋ ಬೈಕ್ ವಾಶ್ಕೋ ತೊಳಿತಾ ಇದ್ದ ಸಂದರ್ಭದಲ್ಲಿ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ದುಡ್ಡು ವೆಚ್ಚ ಮಾಡ್ತಾ ಇದೀವಿ ಅಂತ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಬರ ಬಂದಿದೆ ಅನ್ನೋ ಕಾರಣಕ್ಕೆ, ಅಂದ್ರೆ ನೀರಿಲ್ಲ ಅನ್ನೋ ಕಾರಣಕ್ಕೆ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಸೊ ಹೋಗ್ತಾ ಇದ್ರೆ ಎಷ್ಟೋ ಜನ ನಾವು ಹೇಳ್ತೀವಿ ತಂಪಾದ ವಾತಾವರಣ ಬೇಕು, ನೀರು ಬೇಕು, ಬಟ್ ಕುಡಿಯೋ ನೀರಿನ ಒಂದು ಹಾಹಾಕಾರ ಕೂಡ ಇನ್ನೂ ಬೆಂಗಳೂರಿನಲ್ಲಿ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ಹೆಂಗೆ ಜನ ಇದು ಹೊರಗಡೆ ಬರೋದು ಅಂತ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಇದಕ್ಕೆ ಅಟ್ಲೀಸ್ಟ್ ಪೂರಕವಾಗಿ ನಮ್ಮ ಸರ್ಕಾರಗಳು ಕೂಡ ಈಗಾಗಲೇ ಟ್ಯಾಂಕರ್ ನೋಡಿದ್ವಿ, ಟ್ಯಾಂಕರ್ ಮಾಫಿಯಾ ನೋಡಿದ್ವಿ, ಎಷ್ಟು ಬೆಲೆ ಹೆಚ್ಚು ಮಾಡಿ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಸರ್ಕಾರಗಳು ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಜವಾಬ್ದಾರಿಯುತವಾಗಿ ಏನು ಹೇಳ್ತೀವಿ? ಹೌದು, ಈಗ ಯಾಕಂದರೆ ಇದೆಲ್ಲ ಒಂಥರ ಜನರಲ್ಲಿ ಕೂಡ ಹೊಸದು. ಯಾಕಂದರೆ ಮುಂಚೆಯಿಂದನೂ ಏನಂತಂದರೆ ನೀರನ್ನು ಒಂಥರ ಅದೇ ಬಹಳ ಈಸಿಯಾಗಿ ತಗೊಂಡು ಬಳಕೆ ಮಾಡಿರೋದೇ ಜಾಸ್ತಿ ನಮ್ಮ ಜನರಲ್ಲಿ. ಯಾಕಂದರೆ ಯಾರು ಅಷ್ಟು ಡೀಪಾಗಿ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ನೀರು ಬರ್ತಾ ಇದೆ ಅಲ್ವಾ, ಬಿಡು ಮುಂದೆ ನೋಡ್ಕೊಳ್ಳೋಣ. ಈಗ ಯಾರಾದರೂ ಇದ್ರ ಸಂಬಂಧಪಟ್ಟು ಮಾತಾಡುವಾಗ ಅಯ್ಯೋ ನೀರನ್ನ ಉಳಿಸ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನೀರೇ ಇರೋದಿಲ್ಲ ಅಂತ ಹೇಳಿದಾಗ ಅಷ್ಟು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋರು ಬಹಳ ಕಡಿಮೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಈಗೆಲ್ಲ ಒಂದು ಅರ್ಬನೈಸೇಷನ್ ಆಗಿರೋದ್ರಿಂದ ಎಲ್ಲರ ಮನೆಗಳಲ್ಲೂ ಯಾವ ರೀತಿ ಅಂತಂದರೆ ಆದಷ್ಟು ಶಾವರಲ್ಲೇ ಸ್ನಾನ ಮಾಡೋದು. ಸೊ ಅದನ್ನು ಎಷ್ಟೋ ಸಲ ನಾವು ನೋಡಿದ್ದೀವಿ, ಜಾಗೃತಿ ಮೂಡಿಸೋಕ್ಕೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ನಾವು ಹಲವು ಕಾರ್ಯಕ್ರಮಗಳಲ್ಲಿ. ಸೊ ಶಾವರಿಂದ ಬದಲು ನೀವು ಬಕೆಟ್ನಲ್ಲಿ ಉಪಯೋಗಿಸಿದ್ರೆ ಎಷ್ಟು ಲೀಟರ್ ನೀರು ಸೇವ್ ಆಗುತ್ತೆ. ಆಮೇಲೆ ಒಂದು ಬ್ರಷ್ ಮಾಡೋವಾಗ ಕೂಡ ಸಿಂಕಲ್ಲಿ ಟ್ಯಾಪ್ ಆನ್ ಮಾಡಿ ಇಟ್ಕೊಂಡೇ ಮಾಡೋದು. ಈ ಸಣ್ಣ ಸಣ್ಣ ಮಕ್ಕಳಂದ್ರೆ ಅತಿ ಸಣ್ಣವರು ಅಲ್ಲ, ಈಗ 10ರಿಂದ 15 ವರ್ಷದ ಒಳಗಡೆ ಇರೋ ಮಕ್ಕಳಿಗೂ ಕೂಡ ನಾವು ಏನಂದ್ರೆ ನೀರಿನ ಒಂದು ವ್ಯಾಲ್ಯೂನ ಕಲಿಸ್ಬೇಕಾಗತ್ತೆ ಅವ್ರಿಗೆ. ಸೊ ಸಿಕ್ಕಾಪಟ್ಟೆ ಮಕ್ಕಳಿಗೆ ಹೇಗಂದ್ರೆ ನೀರಂದ್ರೆ ಏನೋ ಒಂಥರ ಖುಷಿ ಅವ್ರಿಗೆ. ಜಸ್ಟ್ ಅವ್ರು ಬಾತ್ರೂಮ್ ಎಂಟರ್ ಆದ್ರೆ ಅವ್ರು ಆಟ ಆಡಿ ಎಷ್ಟು ನೀರು ವೇಸ್ಟ್ ಮಾಡ್ತಿರ್ತಾರೆ. ಅದು ಮಕ್ಕಳದು ತಪ್ಪು ಅಂತ ನಾವು ಹೇಳಬಾರ್ದು. ಮನೆಯಲ್ಲಿ ನಾವು ದೊಡ್ಡವರು ಏನಿದ್ವಿ ಅವ್ರನ್ನ ಕರೆಕ್ಟಾಗಿ ಎಜುಕೇಟ್ ಮಾಡಬೇಕು. ಸೊ ನೀರು ತುಂಬಾ ಎಷ್ಟು ಬೇಕೋ ಅಷ್ಟನ್ನೇ ಬಳಸಬೇಕು. ಸೊ ನೀರಿಗೂ ಒಂದು ಬೆಲೆ ಇದೆ. ಅಂದ್ರೆ ಈಗ ನೋಡಿ, ನೀವು ದುಡ್ಡು ಕೊಡ್ತೀನಿ ಅಂದ್ರೂ ಕೂಡ ಟ್ಯಾಂಕರ್ಗಳು ಸಿಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಸೊ ದುಡ್ಡಿದೆ ಅಂದಾಕ್ಷಣ ನಾನು ನೀರನ್ನ ಖರೀದಿ ಮಾಡ್ತೀನಿ ಅನ್ನೋದನ್ನು ಎಲ್ಲ ನಾವಿವಾಗ ಒಪ್ಕೊಳ್ಳೇಬೇಕು. ಸೊ ದುಡ್ಡು ಕೊಟ್ಟಿದ ತಕ್ಷಣ ಟ್ಯಾಂಕರ್ ಸಿಗೋ ಹಾಗಿದ್ದಿದ್ರೆ ಇಷ್ಟೊಂದು ಸಫರ್ ಮಾಡಲೇಬೇಕಾಗಿರಲಿಲ್ಲ. ಸೊ ದುಡ್ಡು ಕೊಟ್ಟು ನಾನು ಟ್ಯಾಂಕರ್ ತರಿಸ್ಕೊಂಡು ಆರಾಮಾಗಿರ್ತೀನಿ ಅಂತ ಅನ್ಬೋದಾಗಿತ್ತು. ಇವಾಗೆಲ್ಲ ನೀವು ನೋಡಿದ್ದೀರಾ ಅಪಾರ್ಟ್ಮೆಂಟ್ ಸಿಸ್ಟಮ್ಗಳಲ್ಲಿ ಎಷ್ಟೊಂದು ಮನೆಗಳಿದೆ, ಕೋಟಿ ಕೋಟಿ ಕೊಟ್ಟು ತಗೊಂಡಿರೋ ಅಪಾರ್ಟ್ಮೆಂಟ್ಗಳು ಕೂಡ ಇವಾಗ ನೀರಿನ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನಂತಂದ್ರೆ ಉಪಯೋಗ ಮಾಡೋ ಪ್ರತಿಯೊಂದು ನೀರು ಸದುಪಯೋಗ ಆಗಿರಬೇಕು. ಸೊ ಹಾಗೆ ವೇಸ್ಟ್ ಆಗಿ ಹೋಗಬಾರ್ದು. ಈಗ ಪ್ರತಿಯೊಂದು ಕಡೆಯಿಂದ ಈಗ ಕಿಚನ್ ಇಂದಾನೆ ಶುರು ಮಾಡ್ಕೊಳ್ಳಿ, ಒಂದು ಫಿಲ್ಟರ್ ಆನ್ ಮಾಡಿಟ್ಟಿದ್ರೆ ಸೊ ಅದು ಎಕ್ಸಿಟ್ ಆಗೋ ನೀರನ್ನ ಮತ್ತೆ ಸಿಂಕ್ಗೆ ಬಿಟ್ಬಿಟ್ಟಿರ್ತಾರೆ. ಸೊ ಅದನ್ನ ಒಂದು ಬಕೆಟ್ ಇಟ್ಕೊಂಡು ಕಲೆಕ್ಟ್ ಮಾಡಿದ್ರೆ ನೀವು ಅದನ್ನೇ ನಿಮ್ಮ ಗಿಡಗಳಿಗೆ ಹಾಕಕ್ಕೋ, ಒಂದು ಬಾಲ್ಕನಿ ತೊಳೆಯೋಕ್ಕೋ, ಮನೆ ಒರೆಸೋದಕ್ಕೋ ಏನಕ್ಕಾದ್ರೂ ಅದನ್ನ ನೀವು ಉಪಯೋಗ ಮಾಡ್ಬೋದು. ನಿಮಗೆ ವಾಪಸ್ ಮತ್ತೆ ಅದನ್ನ ಕುಕಿಂಗ್ ಅಲ್ಲಿ ಉಪಯೋಗಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಆಲ್ಟರ್ನೇಟಿವ್ ಆಗಿ ಉಪಯೋಗಿಸ್ಕೊಳ್ಬೋದು. ಇದೇ ರೀತಿ ಸಣ್ಣ ಸಣ್ಣ ಒಂದು ಮೆಷರ್ಮೆಂಟ್ಗಳನ್ನ ಪ್ರತಿಯೊಬ್ರು ತಗೊಳ್ಬೇಕಾಗತ್ತೆ. ಯಾರೋ ಬಿಡು ಮಾಡ್ತಾ ಇರೋರು ಮಾಡ್ಕೊಳ್ಳಿ, ನಾನು ವೇಸ್ಟ್ ಮಾಡೋದು ಮಾಡ್ತೇನೆ ಅಂತ ಆತರ ಖಂಡಿತ ಆಗಬಾರ್ದು. ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ಅಂತಿಮವಾಗಿ ಮಂಜು ಅವರೇ ಏನ್ ಹೇಳ್ತೀರಿ? ಅಂದ್ರೆ ಈಗಾಗಲೇ ನಾವು ನಮ್ಮ ಒಂದು ಕರ್ತವ್ಯಗಳು ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ ನಾವು ದೊಡ್ಡದಾಗಿ ಮಾತಾಡ್ತೀವಿ. ಬಟ್ ಪ್ರತಿಯೊಬ್ಬರು ಕೂಡ ನಮ್ಮನ್ನಾಳುವಂತಹ ಸರ್ಕಾರಗಳು ಜೊತೆಗೆ ನಾಗರಿಕರಾಗಿದ್ದಂತಹ ನಾವು ಅಟ್ಲೀಸ್ಟ್ ನಾವು ನಮಗೂ ಬೇಡ ನಮ್ಮ ಮುಂದಿನ ಪೀಳಿಗೆಗೆ ನಾವೇನ್ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂತಿಮವಾಗಿ ಏನ್ ಹೇಳ್ತೀವಿ? ಇವತ್ತು ನಾವು ತಿಂತಾ ಇರ್ತಕ್ಕಂಥ ಪದಾರ್ಥ ಎಲ್ಲ ವಿಷ ಆಗಿದೆ ಮೇಡಮ್. ಇವತ್ತು ಅದನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಯಾವುದೇ ಕಂಪನಿಗಳಾಗಿರಲಿ ಅದಕ್ಕೆ ಅನುಮತಿ ಸಿಕ್ಕೊಳ್ಳೋದೇ ಸರ್ಕಾರಗಳಿಂದ. ಇವತ್ತು ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಅಂತ ನಾವು ಹೇಳ್ಬೋದು, ಆಂದೋಲನಗಳು ಮಾಡಬಹುದು ಮೇಡಮ್. ಆದರೆ ಸರ್ಕಾರ ಪರ್ಮಿಷನ್ ಕೊಡದೇ ರೀತಿಯಲ್ಲಿ ಅದನ್ನು ಮುಚ್ಚಿದ್ರೆ ಅವ್ರಿಗೊಂದು ಪಾಠ ಆಗುತ್ತೆ. ಇದೇ ರೀತಿಯಲ್ಲಿ ಪ್ರತಿಯೊಂದೊಂದು ಹಂತದಲ್ಲೂ ಕೂಡ ಬದಲಾವಣೆ ತರಬೇಕು. ಇದಕ್ಕೆ ಸಾರ್ವಜನಿಕರ ಆಸಕ್ತಿ, ಭಾಗಿತ್ವ ಭಾಳ ಇಂಪಾರ್ಟೆಂಟು. ಮತ್ತು ಶಾಲಾ ಹಂತದಲ್ಲೂ ಕೂಡ, ಶಾಲೆ ಮಕ್ಕಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪರಿಸರದ ಪಾಠ ಅತ್ಯವಶ್ಯಕ. ವಿಶೇಷವಾಗಿ ನಾವು ಯಾಕೆ ಪರಿಸರದಲ್ಲಿ ಬಹಳಷ್ಟು ವಿಚಾರಗಳು, ಎಲ್ಲ ವಿಚಾರಗಳು ನಾವು ಅವ್ರಿಗೆ ಸರಳವಾಗಿ ತಿಳಿಸುವಂತ ಪ್ರಯತ್ನ ಮಾಡಬೇಕು. ಇವತ್ತು ಬಿಸಿಲಿನ ತಡೆಗಟ್ಟೆ ಮಾಡೋಕೆ ಮರಗಳು ಒಂದೇ, ಕಾಡು ಒಂದೇ, ಪರಿಸರ ಒಂದೇ. ಡಾಕ್ಟರ್ ಏನ್ ಹೇಳ್ತೀರಿ ಅಂತಿಮವಾಗಿ? ಈಗ ನಾವು ಹೆಚ್ಚು ಹೆಚ್ಚು ಹಣ್ಣು ತರಕಾರಿಗಳ ಮೊರೆ ಹೋಗಿ ಅಂತೀವಿ, ಬಟ್ ಅದರ ಬೆಲೆ ಕೂಡ ಗಗನಮುಖಿ ಆಗಿದೆ. ಬಟ್ ಆದ್ರೂ ಕೂಡ ಮಕ್ಕಳಿಗೆ ವಿಶೇಷವಾಗಿ ಇದ್ರ ಬಗ್ಗೆ ನಾವು ಗಮನ ವಹಿಸಲೇಬೇಕು. ಆಹಾರದ ಬಗ್ಗೆ ಅಂತಿಮವಾಗಿ ಏನ್ ಹೇಳ್ತೀರಿ ಡಾಕ್ಟರ್? ಅಬ್ಸಲ್ಯೂಟ್ಲಿ. ಐ ಥಿಂಕ್ ಆಹಾರ ಬಗ್ಗೆ ಗಮನ ಹರಿಸೋದು ತುಂಬಾನೇ ಇಂಪಾರ್ಟೆಂಟ್. ಆಹಾರ, ನೀರು ಎರಡು ಬಗ್ಗೆನೂ ಗಮನ ಹರಿಸ್ಬೇಕು. ಮತ್ತೆ ಐ ಥಿಂಕ್ ಎಸ್ಪೆಷಲಿ ಆಹಾರ ಅನ್ನೋದು, ನ್ಯೂಟ್ರಿಷನ್ ಮಕ್ಕಳಲ್ಲಿ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಹೆಲ್ತ್. ಸೊ ನಾವು ಸರಿಯಾದ ಆಹಾರ ಅಭ್ಯಾಸ ಮಾಡಲಿಲ್ಲ ಅಂತಂದ್ರೆ ಅದರ ಪರಿಣಾಮ ನಾವು ಈಗಲೇ ನೋಡ್ತಾ ಇದ್ದೀವಿ. ವಿ ಹ್ಯಾವ್ ಬಿಕಮ್ ಅ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಅಂತ ಪರಿಸ್ಥಿತಿ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಈ ಕ್ಯಾನ್ಸರ್ ಕಾಯಿಲೆಗಳು, ಡಯಾಬಿಟಿಸ್ ಕಾಯಿಲೆಗಳು, ಎವ್ರಿಥಿಂಗ್ ಇಸ್ ಲಿಂಕ್ಡ್ ಟು ದ ಡಯಟ್ ವಿ ಹ್ಯಾವ್. ಅವರು ಈಗ ಹೇಳಿದಾಗೆ ಮೆನಿ ಆಫ್ ಥಿಂಗ್ಸ್ ಆರ್ ಕಂಟ್ಯಾಮಿನೇಟೆಡ್. ಎಕ್ಸೆಸ್ ಶುಗರ್ ಇಂಟೇಕ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡುವಂಥ ಆಯಿಲ್ಗಳಿರ್ಬೋದು, ಆಹಾರಗಳಿರ್ಬೋದು, ಗಮನ ಹರಿಸೋದು ತುಂಬಾನೇ ಇಂಪಾರ್ಟೆಂಟ್.
ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಈ ವಿಚಾರವನ್ನು ಎಷ್ಟು ಮಾತನಾಡಿದ್ರೂ ಕೂಡ ಮುಗಿಯೋದಿಲ್ಲ. ಬಟ್ ನಾವು ನೀವೆಲ್ಲರೂ ಕೂಡ ಸದ್ಯಕ್ಕೆ ಜಾಗೃತರಾಗಿರಬೇಕು. ಮುಂಜಾಗ್ರತಾ ಕ್ರಮಗಳನ್ನು ದಯಮಾಡಿ ವಹಿಸಿ. ಮಕ್ಕಳಿರೋರು, ಮನೆಯಲ್ಲಿ ವಯಸ್ಸಾದವರು ಇರೋರು ದಯಮಾಡಿ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಛತ್ರಿಯನ್ನು ಕೊಟ್ಟು ಕಳಿಸಿ. ಯಾಕಂತಂದರೆ ಬಿಸಿಲಿನ ಧಗೆ ಅಷ್ಟರ ಮಟ್ಟಿಗಿದೆ. ಅದ್ರ ಜೊತೆಗೆ ನೀರು, ವಾಟರ್ ಬಾಟ್ಲ್ ಸದಾ ನಿಮ್ಮ ಜೊತೆಗಿರಲಿ. ಯಾವತ್ತೂ ಕೂಡ ಇದನ್ನ ಮರೀದೇ ತೆಗೆದುಕೊಂಡು ಹೋಗಿ. ಆಮೇಲೆ ತೆಳ್ಳಗಿರೋ ಕಾಟನ್ ಬಟ್ಟೆಗಳನ್ನು, ಮೈತುಂಬ ಬಟ್ಟೆಗಳನ್ನು ಧರಿಸಿ ಅಂತ ಹೇಳ್ತಾ, ಜೊತೆಗೆ ಒಂದಷ್ಟು ಮುಂಜಾಗ್ರತೆಯ ಜೊತೆಗೆ ಪರಿಸರದ ಕಾಳಜಿ ಬಗ್ಗೆ ನಾವು ಗಮನ ಕೊಡಬೇಕು. ಸರ್ಕಾರಗಳು ಕೂಡ ಒಂದಷ್ಟು ದೀರ್ಘಕಾಲೀನ ಯೋಜನೆಗಳನ್ನು ಈ ದಿಕ್ಕಿನಲ್ಲಿ ರೂಪಿಸಬೇಕು. ಅಂದಾಗ ಮಾತ್ರ ಇದರಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದು ಈಗಿನಿಂದನೇ ಆಗಬೇಕು. ಅಟ್ಲೀಸ್ಟ್ ಮುಂದಿನ ವರ್ಷ ಬೇಸಿಗೆಗಾದರೂ ಬಿಸಿಲು ಕಡಿಮೆ ಆಗುತ್ತಾ ಇದೆಲ್ಲವನ್ನೂ ಮಾಡಿದಾಗ. ಇಲ್ಲ ಅಂತಂದರೆ ಇವತ್ತು 38 ಇದೆ ಅಂತ ಮಾತಾಡಿದ್ವಿ, ಆಮೇಲೆ 40 ಇದೆ ಅಂತ ಕೂಡ ಮಾತನಾಡುವಂತಹ ಸನ್ನಿವೇಶ ಬಂದರೂ ಬರಬಹುದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.